ನಮಸ್ತೆ ಎಲ್ರಿಗೂ. ಬೆಳಗಿನ 11:30 ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಇಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ಇದ್ರೂ ತಾವು ಹೇಳ್ಕೋಬಹುದು. ನಾನು ಅಕ್ಯುಪ್ರೆಷರ್ ಥೆರಪಿ, ಕಲರ್ ಥೆರಪಿ ಹಾಗೂ ನಂಬರ್ ಥೆರಪಿ ಮೂಲಕ ತಮಗೆ ಪರಿಹಾರ ಕೊಡಲು ಪ್ರಯತ್ನ ಮಾಡ್ತೀನಿ. ಅಂಜಲಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂಜಲಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಇದು ಒಬ್ಬರಿಗೆ ಪೇಷಂಟ್ ಶುಗರ್ ಇದೆ ಮೇಡಮ್ ಅವ್ರಿಗೆ. ಹಾ. ಬಾಡಿನೂ ವೀಕ್ ಆಗಿದ್ದಾರೆ ಅವ್ರು. ಹ್ಮ್ ಹ್ಮ್ ಶುಗರ್ ಜಾಸ್ತಿ ಇದ್ದಿದ್ದು ಇವಾಗ ನಾರ್ಮಲ್ ಬಂದಿದೆ ಅಂತ. ಶುಗರ್ ನಾರ್ಮಲ್ ಇದೆ ಅಂತ? ನಾರ್ಮಲ್ ಬಂದಿದೆ. ಹ್ಮ್ ಮೇಡಮ್ ನಾರ್ಮಲ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಹ್ಮ್ ಮತ್ತೆ ಕಾಲು ಜಾಸ್ತಿ ಇದೆ, ಮತ್ತೆ ತೊಡೆ ಎಲ್ಲ ಫುಲ್ ಉರಿ ಇದೆ, ಮತ್ತೆ ಬಟ್ಟೆ ಹಾಕಿದ್ರೆ ಅದೊಂಥರ ಜಾಸ್ತಿ ಚುಚ್ಚೋ ತರ ನೋವೆಲ್ಲ ಬರುತ್ತಂತೆ ಮೇಡಮ್. ಅಂದ್ರೆ ಸ್ವೆಲ್ಲಿಂಗ್ ಪಾದ ಇದೆ ಎಲ್ಲ ಅಂತ, ಊತ ಇದೆ ಅಂತ? ಊತ ಇಲ್ಲ ಏನಿಲ್ಲ, ನೋಡಿದೀನಿ ನಾನು. ಹ್ಮ್ ಅದೇ ಉರಿ ಜಾಸ್ತಿ ಇದೆ, ತುಂಬಾ ಉರಿ ಉರಿ ಬರುತ್ತೆ ಅಂತ ಹೇಳ್ತಾರೆ. ಹ್ಮ್ ಹ್ಮ್ ನೀವು ಕಲರ್ ಹೇಳಿದ್ರಲ್ವಾ, ಅದೆಲ್ಲ ಹಾಕಿದ್ದೆ. ಹ್ಮ್ ಮತ್ತೆ ಹ್ಮ್ ಶುಗರ್ಗೆ ಹೇಳಿದ್ರಲ್ಲ ಮೇಡಮ್, ಇಲ್ಲಿ ಹಾ ಬಟಾಣಿ ಸೀಡ್ ಹಾಕಿ ಎಲ್ಲೋ ಹಾಕಿ ಅಂತ, ಹಾ ಅದನ್ನು ಹಾಕಿದ್ದೆ. ಹ್ಮ್ ಹ್ಮ್ ಆದ್ರೂ ಶುಗರ್ ಮಾತ್ರ ನಮ್ಮಲ್ಲಿ ಏನಂತಾರೆ, ಪೇನ್ ಮಾತ್ರ ಉರಿ ಮತ್ತೆ ಅದೆಲ್ಲ ಕಮ್ಮಿನೇ ಆಗ್ತದೆ ನಮಗೆ. ಅದೇ ಅದೇ ಅದ್ ನೋಡ್ಬೇಕು ಒಂದ್ಸರಿ. ಅದು ನಂಗೆ ಸಾಧ್ಯ ಆದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಅವ್ರದ್ದು ನಾಲ್ಗೆ ಫೋಟೋ ಕಳ್ಸಕ್ ಹೇಳಿ, ಬ್ರಷ್ ಮಾಡೋಕ್ಕಿಂತ ಮುಂಚೆ. ಅಲ್ಲಿ ಅಂದ್ರೆ ಬರೀ ಶುಗರ್ಗೋಸ್ಕರನೇ ಬಾಡಿ ಪೇನ್ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಮಲ್ಟಿಪಲ್ ಆರ್ಗನ್ಗಳು ಕೂಡ ಎಫೆಕ್ಟ್ ಆಗಿರುತ್ತೆ. ಅಂದ್ರೆ ಲಿವರ್ ಆರ್ಗನ್ ಕೂಡ ವೀಕ್ ಇರುತ್ತೆ, ಅಲ್ಲಿ ಸ್ಟಾಗ್ನೇಷನ್ ಆಗಿರುತ್ತೆ. ಇವನ್ ಸ್ಟಮಕ್ ಅಲ್ಲೂ ಕೂಡ ಮೇಡಮ್ ಅವ್ರಿಗೆ ಇಂಬ್ಯಾಲೆನ್ಸ್ ಇರುತ್ತೆ. ಹೌದು ಮೇಡಮ್, ಅದು ಮುಂಚೆ ಅವ್ರಿಗೆ ಗ್ಯಾಸ್ಟ್ರಿಕ್ ಇತ್ತಂತೆ. ಹಾ, ಅದೇ ಸ್ಟಮಕ್ ಇಶ್ಯೂಸ್ ಇರುತ್ತೆ, ಲಿವರ್ ಪ್ರಾಬ್ಲಮ್ ಇರುತ್ತೆ. ಸೊ ಅದ್ ಎರಡನ್ನೂ ಸ್ಟ್ರೆಂತ್ ಮಾಡಿದ್ರೆ ಸರಿ ಹೋಗುತ್ತೆ. ಸದ್ಯಕ್ಕೆ ಈ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಕ್ ಹೇಳಿ 20 ಸರಿ. ಹೇಳಿದ್ದೆ. ಹೇಳಿದಿರಾ? ಆಮೇಲೆ ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್. ಹ್ಮ್. ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಕಲರ್ ಬರೆಯಕ್ ಹೇಳಿ. ಓಕೆ, ಅದೇ ಮೇಡಮ್ ನಾನು ಇಲ್ಲಿ ಎಲ್ಲೋ ಹಾಕಕ್ ಹೇಳಿದ್ದೆ. ಹಾ, ಆರೆಂಜ್ ಮತ್ತೆ ಸ್ಕೈ ಬ್ಲೂ ಹಾಕಿ ಬಲಗೈ ಇದಕ್ಕೆ ಸ್ಪ್ಲೀನ್ಗೆ. ಸ್ಕೈ ಬ್ಲೂ ಹಾಕ್ಲಾ? ಆರೆಂಜ್ ಮತ್ತೆ ಸ್ಕೈ ಬ್ಲೂ ಎರಡು ಲೈನ್ ಹಾಕಿ. ಅದೇ ಮೇಡಮ್, ಉರಿ ಜಾಸ್ತಿ ಅಂತಿದ್ರೆ ಎನಿ ಟೈಮ್ ಇರ್ತಂತೆ ಮೇಡಮ್. ಡೇ ಟೈಮ್ ಅಲ್ಲಿ ಹೆಚ್ಚಿಗೆ ಇರುತ್ತಂತ, ನೈಟ್ ಹೆಚ್ಚಿಗೆ ಇರುತ್ತಂತ? ಎನಿ ಟೈಮ್ ಇರುತ್ತೆ ಅಂತ ಹೇಳ್ತಿದ್ರೆ, ಅದಕ್ಕೆ ಸೀಡ್ ಎಲ್ಲ ಅಪ್ಲೈ ಮಾಡಿದ್ದೆ, ಹಾ, ಮೆಂತ್ಯ ಹಾಕಿದ್ದೆ. ಇದು ಹಾಕ್ದಾಗ ಫಸ್ಟ್ ಸ್ವಲ್ಪ ಜಾಯಿಂಟಿಗೆ ಹಾ ಮೇಡಮ್, ಅದು ಫುಲ್ಲು ಕಾಲೆಲ್ಲ ಇದೆ ಹೇಳ್ತಿದ್ದಾರೆ ಮೇಡಮ್. ಫುಲ್ಲು ಉರಿ ಇದೆ ಅಂತ? ಉರಿ ಇದೆ, ಫುಲ್ ತೊಡೆಯಿಂದ ಹ್ಮ್ ಪಾದವರೆಗೂ ಉರಿ 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 ಅಂತಾರೆ. ಮತ್ತೆ ಅದು ನಾನು ಸೀಡ್ ಅಪ್ಲೈ ಮಾಡಿದಾಗ ಹ್ಮ್ ಸ್ವಲ್ಪ ಕಮ್ಮಿ ಆಗುತ್ತೆ. ಕಡಿಮೆ ಆಗುತ್ತೆ. ಹಾ ಮೇಡಮ್, ಇಲ್ಲಿ ಮನೆಗೆ ಬರ್ತಾರೆ, ಹ್ಮ್ ಅದೆಲ್ಲ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. 1 ಅವರ್ 2 ಅವರ್ 3 ಅವರ್ ಇರಲ್ಲ, ಹ್ಮ್ ಮತ್ತೆ ಆಮೇಲೆ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಈಗ ಉರಿ ಅನ್ನೋದು ಬರೀ ಹೀಟ್ ಇಂದ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಕೋಲ್ಡ್ ಇಂದನೂ ಕೂಡ ಉರಿ ಬರುತ್ತೆ. ಈಗ ಶುಗರ್ ಪೇಷಂಟ್ಸ್ ಗೆ ನಾರ್ಮಲಿ ಅವ್ರಿಗೆ ಕೋಲ್ಡ್ ಇಂದಾನೆ ಶುಗರ್ ಬಂದಿರುತ್ತೆ 90%. ಸೊ ಕೋಲ್ಡ್ ಇಂದನೂ ಕೂಡ ಅವ್ರಿಗೆ ಪಾದ ಉರಿ, ಕಾಲು ಉರಿ, ಕೈ ಉರಿ ಎಲ್ಲ ಬರ್ತಿರುತ್ತೆ. ಸೊ ನೀವು ಇಲ್ಲಿ ಎರಡು ಎಡಗೈ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿ ನೋಡಿ. ಕೈ ಬ್ಲೂ ಹಾಕ್ಲಾ? ಹಾ, ಸ್ಕೈ ಬ್ಲೂ ಹಾಕಿ. ಮತ್ತೆ ಜೊತೆಗೆ ನೈಟ್ ಮಲ್ಕೊಳ್ಳೋದು ಮೆಂತೆ ಪಟ್ಟಿ ನೀವು ಈಗ ಹಾಕಿದಾಗ 1 ಅವರ್ ಕಡಿಮೆ ಆಗುತ್ತೆ ಅಂತಿರಲ್ಲ, ಅದು ಸ್ವಲ್ಪ ಹೆಚ್ಚಿಗೆ ಮಾಡಿ. ಈಗ 8 ಅವರ್ಸ್ ಅಥವಾ 10 ಅವರ್ಸ್ ಹಾಕಕ್ ಹೇಳಿ. ಅದೇ ಮೇಡಮ್, ನೈಟ್ ಫುಲ್ಲು ಹಾಕಕ್ ಹೇಳಿದ್ದೀನಿ ಅವ್ರಿಗೆ. ಇಲ್ಲಿ ಮೆಂತೆ ಪಟ್ಟಿ ಹಾಕಕ್ ಹೇಳಿ. ಅದೇ ಮೇಡಮ್, ಮನೇಲಿ ಹಾಕಿ ಕಳಿಸ್ತೀನಿ ನಾನು. ಇಲ್ಲಿ ಮನೆಗೆ ಬರ್ತಾರೆ ಅವರು, ಹಾ. ಇಲ್ಲಿ ಹಾಕ್ಬಿಟ್ಟು ಕಳಿಸ್ತೀನಿ. ಒಂದು 12 ಗಂಟೆವರೆಗೂ ಏನು ಇರಲ್ಲ ಅಂತಾರೆ. ಹ್ಮ್ ಮತ್ತೆ ಮಾರ್ನಿಂಗ್ ವರ್ಗು, ಮತ್ತೆ ಮಾರ್ನಿಂಗ್ ಎದೊಳಕೆ ಆಗಲ್ಲ ಅಂತ ಫೋನ್ ಮಾಡಿದ್ರು ಮಾರ್ನಿಂಗ್. ಹ್ಮ್ ವಾಕ್ ಎಲ್ಲ ಮಾಡಕ್ ಹೇಳಿ. ಆಮೇಲೆ ಜೊತೆ ಹಾಗಲಕಾಯಿ ಪಲ್ಯ ತಗೊಳಕ್ ಹೇಳಿ. ಹಾಗಲಕಾಯಿ ಯೂಸ್ ಮಾಡ್ಬೇಕು. ಪಲ್ಯ ಮಾಡ್ಕೊಂಡು ತಿಂದ್ರು ಓಕೆ, ಫ್ರೈ ಮಾಡ್ಕೊಂಡು ವಾರದಲ್ಲಿ ಒಂದು 3 ದಿವಸ ತಿನ್ಬೇಕು. ಮತ್ತೆ ಇದು ಬೇವಿನ ಎಲೆ ಚಿಗುರು ಬರುತ್ತೆ ನೋಡಿ, ಅದನ್ನ ತಿನ್ನಕ್ ಹೇಳಿ. ಮೇಡಮ್ ಮತ್ತೆ ಸ್ವಲ್ಪ ಸುಸ್ತು ಅಂತಾರೆ ಮೇಡಮ್. ಸುಸ್ತು ಕಡಿಮೆ ಆಗುತ್ತೆ. ದಾಳಿಂಬೆ ಜ್ಯೂಸ್ ತಗೊಳಕ್ ಹೇಳಿ. ಮತ್ತೆ ಆಮೇಲೆ ಊಟ ಏನ್ ತಗೋ? ದಾಳಿಂಬೆ ಜ್ಯೂಸ್ ವಾರದಲ್ಲಿ 2 ದಿವಸ. ಮತ್ತೆ ಇದು ಮೆಂತೆ ಕಾಳು ಬರುತ್ತಲ್ಲ, ನೈಟ್ ನೀರಲ್ಲಿ ನೆನ್ಸ್ಬಿಡ್ಬೇಕು, ಒಂದು 15-20 ಕಾಳು ನೆನ್ಸ್ಬಿಟ್ಟು ಬೆಳಿಗ್ಗೆ ತಿನ್ನಕ್ ಹೇಳಿದ್ನ. ಹೇಳಿದೀನಿ. ಹ್ಮ್ ಫುಡ್ಡಲ್ಲಿ ಇನ್ನ ಏನೇ ಚೇಂಜಸ್ ಮಾಡ್ಬೋದು? ಕೋಲ್ಡ್ ರಿಲೇಟೆಡ್ ಎಲ್ಲ ಬಿಡ್ಬೇಕು. ಸ್ವಲ್ಪ ಇದು ನವಣೆ ಯೂಸ್ ಮಾಡಕ್ ಹೇಳಿ. ಸಿರಿಧಾನದಲ್ಲಿ ನವಣೆ ಯೂಸ್ ಮಾಡ್ಬೇಕು ವಾರದಲ್ಲಿ 2 ದಿವಸ. ಮತ್ತೆ ಕೆಮಿಕಲ್ ಹಾಕಿರೋ ಅಕ್ಕಿ, ರಾಗಿ, ಗೋಧಿ ಉಪಯೋಗಿಸಬಾರ್ದು. ಮೇನ್ ಆಗಿ ಶುಗರ್ದು ಇಶ್ಯೂಸ್ ಬರೋದೇನೆ ಫುಡ್ ಇಂದ. ನಾವು ಫುಡ್ 80% ಫುಡ್ ಸರಿ ಮಾಡ್ಕೋಬೇಕು, ಇನ್ನ 20% ಫಿಸಿಕಲ್ ವಾಕಿಂಗ್ ಎಲ್ಲ ಮಾಡ್ಬೇಕು, ಸರಿ ಹೋಗುತ್ತೆ. ವಾಕಿಂಗ್ ಮಾಡಕ್ ಕಂಪಲ್ಸರಿ ಹೇಳಿದ್ವಿ, ವಾಕಿಂಗ್ ಮಾಡೋದಕ್ಕೆ. ಹ್ಮ್ ಅದೇ ಸ್ವಲ್ಪ ಪೇನು ಜಾಸ್ತಿ ಇರೋದ್ರಿಂದ ಒಂದ್ ಸ್ವಲ್ಪ ಹೊತ್ತು ಮಾಡ್ತೀನಿ, ಆಮೇಲೆ ಆಗಲ್ಲ ಅಂತ ಹೇಳಿ. ಅದೇ ರೆಸ್ಟ್ ಮಾಡ್ಕೊಂಡ್ ಮಾಡ್ಲಿ. ಒಟ್ಟಿಗೆ ನಡೆಯಕ್ಕಾಗಲ್ಲ. ಬೆಳಗ್ಗೆ ಒಂದ್ ಅರ್ಧ ಗಂಟೆ, ಸಂಜೆ ಒಂದ್ ಅರ್ಧ ಗಂಟೆ ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ನಡಿಬೇಕು. ಮತ್ತೆ ಏನೇ ಫುಡ್ ತಿಂದ್ರು ತಿಂದ್ಮೇಲೆ ಒಂದು 20 ನಿಮಿಷ ವಾಕ್ ಮಾಡ್ಬೇಕು, ಸ್ಲೋ ವಾಕ್ ಮಾಡ್ಬೇಕು. ಅವಾಗ ನಾರ್ಮಲ್ ಬರುತ್ತೆ, ಶುಗರ್ ರೇಸ್ ಆಗಲ್ಲ. ಟೈಮಿಂಗ್ಸ್ ಯಾವ ಟೈಮಲ್ಲಿ ಫುಡ್ ತಗೋಬೇಕು ಅಂತ ಅದನ್ನ ಬೆಳಿಗ್ಗೆ ಕೇಳಿ. 9 ಗಂಟೆ ಒಳಗೆ ತಿಂಡಿ ತಿನ್ಬೇಕು.
ಯಾವ್ದಂದ್ರೆ ಸ್ವಲ್ಪ ಇದು ಅವಲಕ್ಕಿ ಉಪ್ಪಿಟ್ಟನ್ನೆಲ್ಲ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ ಇರೋ ತರಕಾರಿಗಳಾಗ್ಲಿ, ಆಮೇಲೆ ಈ ರೊಟ್ಟಿ ಚಪಾತಿ ಅಥವಾ ಮುದ್ದೆ ಆಗ್ಲಿ ತಾವು ಏನ್ ತಿಂತಾರೋ ಅದನ್ನೇ ಬೆಳಿಗ್ಗೆ 9 ಗಂಟೆ ಒಳಗೆ ತಿನ್ಬೇಕು. ಮತ್ತೆ ಇದು 9 ಗಂಟೆಯಿಂದ 11 ಗಂಟೆಗೆ ಏನು ತಿನ್ಬಾರ್ದು. ಆ ಟೈಮಲ್ಲಿ ಸ್ಪ್ಲೀನ್ ವರ್ಕ್ ಮಾಡುತ್ತಿರ್ತಲ್ಲ, ಆ ಸ್ಪ್ಲೀನ್ ಆರ್ಗನ್ ಟೈಮಲ್ಲಿ ನಾವು ಸ್ಪ್ಲೀನ್ ಸ್ಟ್ರೆಂಥನ್ ಮಾಡ್ಕೋಬೇಕು ಅಂದ್ರೆ ಬಿಸಿಲಲ್ಲಿ ವಾಕ್ ಮಾಡ್ಬೇಕು. ಸ್ಲೋ ವಾಕೆ ಮಾಡ್ಬೇಕು, ಬ್ರಿಸ್ಕ್ ವಾಕ್ ಮಾಡ್ಬೇಕಂತಿಲ್ಲ, ಸ್ಲೋ ವಾಕೆ ಮಾಡ್ಬೇಕು. 11 ಗಂಟೆ ಮೇಲೆ 1 ಗಂಟೆ ಒಳಗೆ ಜ್ಯೂಸ್ ತಗೊಳಕ್ ಹೇಳಿ. ದಾಳಿಂಬೆ ಜ್ಯೂಸ್ ಮತ್ತೆ ಪೈನಾಪಲ್ ಜ್ಯೂಸ್ ಎರಡರಲ್ಲಿ ಒಂದು ಅದೇ ವಾರದಲ್ಲಿ ಮೇಡಮ್. 2 ದಿನ ತಗೊಂಡ್ರೆ ಸಾಕು. ಓಕೆ ಮೇಡಮ್, ಅದೆಲ್ಲ ಹೇಳಿದೀನಿ ಮೇಡಮ್, ನಿಮ್ದೆಲ್ಲ ನೋಡ್ತಾ ಇರ್ತೀನಿ. ಫೋಟೋ ಎಲ್ಲ ನೋಡ್ತಾನೆ ಇರ್ತೀನಿ ಮೇಡಮ್ ನಾನು. ಹಂಗಾಗಿ ಹ್ಮ್ ನೀವು ಮೊನ್ನೆ ಕ್ಲಾಸ್ ಅಲ್ಲಿ ಒಂದ್ಸರಿ ಹೇಳಿದ್ರಿ ಶುಗರ್ ಪೇಷಂಟ್ಗೆ ಇಲ್ಲಿ ಹ್ಮ್ ಬಟಾಣಿ ಹಾಕ್ಬೋದು ಅಂತ, ಆಕ್ಟಿವೇಟ್ ಆಗುತ್ತೆ ಹ್ಮ್ ಅಂತ ಹೇಳಿದ್ರಲ್ವಾ, ಅದನ್ನು ಮಾಡ್ತಾ ಇದೀನಿ. ಅದು ತುಂಬಾ ಮತ್ತೆ ಬೇರೆ ಪವರ್ಫುಲ್ ರಿಸಲ್ಟ್ ಅದು. ಇದು ಇದು ಉಂಗುರದ ಬೆರಳು ಇರುತ್ತಲ್ಲ, ಅದನ್ನ ಫೋಲ್ಡ್ ಮಾಡಿದಾಗ ಎಲ್ಲಿ ಟಚ್ ಆಗುತ್ತಲ್ಲ ಅಲ್ಲಿ ಯೆಲ್ಲೋ ಕಲರ್ ಡಾಟ್ ಇಟ್ಟು ಒಂದು ಬಟಾಣಿ ಕಾಳು ಅಂಟಿಸ್ಬೇಕು. ಅದನ್ನು ಮಾಡ್ತಾ ಇದೀನಿ ಮೇಡಮ್ ನಾನು. ಹಾ ತುಂಬಾ ಪೇನು, ಕಾಲು ನೋವು, ಉರಿ ಅಂತ ಜಾಸ್ತಿ ಇದ್ ಮಾಡ್ತಾರೆ ಮೇಡಮ್. ಸ್ವಲ್ಪ ಹ್ಮ್ ಆಲೆ ಏಜ್ ಆಗಿದೆ, ಒಂದ್ ಹ್ಮ್ 50 ಮೇಲೆ ಆಗಿದೆ. ಹ್ಮ್ ಆ, ಹಂಗಾಗಿ ಸ್ವಲ್ಪ ಏನಾದ್ರು ಮಾಡೋದಕ್ಕೂ ಸ್ವಲ್ಪ ಭಯನೇ ಅನ್ಸುತ್ತೆ ಅವ್ರಿಗೆ. ಇಲ್ಲ ಏನಾಗಲ್ಲ, ಇದು ನಾನು ಹೇಳಿದಿಷ್ಟು ಮಾಡಿ 1 ವೀಕ್ ನೋಡಿ. ಇನ್ ಕೇಸ್ ಕಡಿಮೆ ಆದ್ರೆ ಒಳ್ಳೇದು, ಕಡಿಮೆ ಆಗದಿದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳಕ್ ಸಜೆಸ್ಟ್ ಮಾಡಿ. ಹಾ ಸರಿ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಓಕೆ, ಯು. ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಮ್ ಮಗಳು ತಲೆ ಸುತ್ತ ಕಡಿಮೆ ಆಯ್ತಂತ? ಹಾ ಮೇಡಮ್, ಸ್ವಲ್ಪ ಕಂಟ್ರೋಲ್ ಬಂದಿದೆ ಈಗ. ಕಂಟ್ರೋಲ್ ಬಂತಂತ? ಅದು ಮಾಡಿದ್ರಂತ ಥೆರಪಿ ಹೇಳಿದ್ದು? ಹೌದು ಮೇಡಮ್, ಮಾಡ್ತಾಳೆ. ಈಗ ಹ್ಮ್ ಅವಳುನು ನ್ಯಾಚುರಾಲಿಟಿ ಕಾಲೇಜಲ್ಲೇ ಇರೋದು ಮೇಡಮ್, ಅವಳು ಇವಾಗ ಹಾ ಹಾ ಓದ್ತಾ ಹಾ ಇರೋದು ಅದನ್ನ. ಹಾ ಹಾ ಅಲ್ಲಿ ಟೈಮು ಸ್ವಲ್ಪ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಫುಡ್ ಎಲ್ಲ ಕಂಟ್ರೋಲ್ ಮಾಡೋದ್ ಕಷ್ಟ ಇದೆ ಮೇಡಮ್ ಅಲ್ಲಿ. ಹೌದು ಹೌದು. ಈ ಥೆರಪಿ ಹ್ಮ್ ಮಾಡ್ತಾಳೆ. ಮಾಡಿದಾರಂತ? ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ಮ್ಯಾಮ್ ನನ್ಗೆ ತುಂಬಾ ಗ್ಯಾಸ್ಟ್ರಿಕ್ ಇದೆ ಮ್ಯಾಮ್, ಬಹಳ ಗ್ಯಾಸ್ಟ್ರಿಕ್ ಇದೆ ಮ್ಯಾಮ್. ಆಮೇಲೆ ಗ್ಯಾಸ್ಟ್ರಿಕ್ಗೋಸ್ಕರ ಮೊಸರು ಮಜ್ಜಿಗೆ ತಿನ್ಬಿಟ್ರೆ ಅಸ್ತಮಾ ಸ್ಟಾರ್ಟ್ ಆಗ್ತೈತೆ. ಏನ್ ಗ್ಯಾಸ್ ಪಾಸ್ ಮಾಡ್ಬೇಕಂತ ಆಗ್ತಿದ್ಯಾ, ತೇಗ್ ಗೊತ್ತಾಗ್ತಿಲ್ಲ ಮ್ಯಾಮ್. ಬರ್ತಿದ್ಯಾ? ತೇಗ್ ಬರ್ತೈತ್ರಿ ಮ್ಯಾಮ್, ಕಂಟಿನ್ಯೂ ತೇಗ್ ಬರ್ತೈತ್ರಿ. ತೇಗ್ ಬರೋದ್ನ ಎಸಿಡಿಟಿ ಅಂತ ಹೇಳ್ತೀವಿ. ಏನ್ ಮಾಡ್ಬೇಕಂತ ತೇಗ್ ಬರ್ತಾ ಇದೆ ತೇಗು ಅಂದ್ರೆ ಬರುತ್ತೆ ಮ್ಯಾಮ್, ಸ್ವಲ್ಪ ಏನ್ರ ಮಸಾಲೆ ಹಾ ಮ್ಯಾಮ್. ಅದು ಹೇಳ್ತೀನಿ ನಿಮ್ಗೆ ಅಸಿಡಿಟಿ ಯಾಕೆ ಬರುತ್ತೆ ಅಂತ. ತೇಗ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಅದು ಅಸಿಡಿಟಿ ಅಂತ ಹೇಳ್ತೀವಿ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಲಿವರ್ ಅಲ್ಲಿ ಚೀಸ್ ಸ್ಟಾಗ್ನೇಷನ್ ಆಗಿರುತ್ತೆ. ನೀವು ಏನೇ ಫುಡ್ ತಗೊಂಡ್ರು ಅದು ಕೆಳಗೆ ಪುಷ್ ಮಾಡಬೇಕು, ಕೆಳಗೆ ಹೋಗ್ಬೇಕು. ಬಟ್ ನಿಮ್ಗೆ ಏನಾಗ್ತದೆ ಅಂದ್ರೆ ಅದು ಮೇಲ್ಮುಖವಾಗಿ ಬರ್ತಾ ಇರುತ್ತೆ. ಸೊ ಅಲ್ಲಿ ಲಿವರ್ ಇಂದ ಎನರ್ಜಿ ಸ್ಟಮಕ್ಗೆ ಹೋಗ್ತಾ ಇರಲ್ಲ, ಸ್ಟಾಗ್ನೇಷನ್ ಆಗಿರುತ್ತೆ. ಸೊ ಇಲ್ಲಿ ಲಿವರ್ನ ಸ್ಟ್ರೆಂಥನ್ ಮಾಡಬೇಕು, ಸ್ಟಮಕ್ ಮತ್ತೆ ಸ್ಪ್ಲೀನ್ ಕೂಡ ಸ್ಟ್ರೆಂಥನ್ ಮಾಡಿದ್ರೆ ನಿಮ್ಗೆ ಅಸಿಡಿಟಿ ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ. ಮತ್ ಬೆಳಿಗ್ಗೆ ಎಷ್ಟು ಗಂಟೆ ತಿಂಡಿ ತಿಂತೀರಿ? ಬೆಳಗ್ಗೆ ಕೆಲವೊಂದ್ಸಲ ಸ್ವಲ್ಪ ಟೈಮಿಂಗ್ ಒಂದೇ ಟೈಮಿಂಗ್ ಇಲ್ರಿ ಮ್ಯಾಮ್, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತ್ರಿ ಮ್ಯಾಮ್. 9:30 ಮ್ಯಾಮ್, 10 o'clock ಹಿಂಗ್ ಆಗ್ತೈತ್ರಿ. ಹ್ಮ್ ಇದು ಅಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಇವೆಲ್ಲ ಹೇಗೆ ಅಂತಂದ್ರೆ ನಮ್ದು ಸ್ಟಮಕ್ ವೀಕ್ ಇದ್ರೆ ಬರೋದು. ಸ್ಟಮಕ್ ಮತ್ತೆ ಲಿವರ್ ವೀಕ್ ಇದ್ರೆ ಆಗುತ್ತೆ, ಸ್ಪ್ಲೀನ್ ವೀಕ್ ಇದ್ರೆ ಆಗುತ್ತೆ. ಸೊ ನೀವು ಬೆಳಿಗ್ಗೆ 9 ಗಂಟೆ ಒಳಗೆ ತಿಂಡಿ ತಿನ್ಬೇಕು. 9 ಗಂಟೆ ಒಳಗೆ ಸ್ಟಮಕ್ ಆರ್ಗನ್ ಕೆಲಸ ಮಾಡ್ತಿರುತ್ತೆ. ಸೊ ಆ ಟೈಮಲ್ಲಿ ನೀವು ತಿಂಡಿ ತಿಂದಾಗ ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ. ಮತ್ತು ಲಿವರ್ ಸ್ಟ್ರೆಂಥನ್ ಮಾಡ್ಕೋಬೇಕು. ಲಿವರ್ ಸ್ಟ್ರೆಂಥನ್ ಆದ್ರೆ ನಿಮ್ಗೆ ಫುಡ್ ಎನರ್ಜಿ ಈಸಿಯಾಗಿ ಸ್ಟಮಕ್ಗೆ ಪಾಸ್ ಆಗುತ್ತೆ. ಇಲ್ಲಿ ನೋಡಿ, ಈ ಲಿವರ್ ರಿಫ್ಲೆಕ್ಸ್ ಬರುತ್ತೆ ಇಲ್ಲಿ. ಹಾ ಮ್ಯಾಮ್. ಇಲ್ಲಿ ಇಲ್ಲಿ ಸ್ಕೈ ಬ್ಲೂ ಕಲರ್ ಡಾಟ್ ಹಾಕಿ. ಇಲ್ಲೊಂದು ಹಾ ಸ್ಕೈ ಮ್ಯಾಮ್, ಬ್ಲೂ ತೆಗಿತೀನಿ. ಕಲರ್ ಹಾ ಮತ್ತೆ ಮ್ಯಾಮ್. ಇಲ್ಲೊಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕ್ಬೇಕು ಇಲ್ಲಿ. ಹಾ ಮ್ಯಾಮ್. ಹಾ ಮ್ಯಾಮ್. ಆಮೇಲೆ ಇದನ್ನ ಎಷ್ಟ್ 20 ಸರಿ ದಿವ್ಸ 1 ಮಂತ್ ಹಾಕಿ. 1 month ಹ್ಮ್ ಹ್ಮ್. ಆಮೇಲೆ ಇದನ್ನ 20 ಸರಿ ಪ್ರೆಸ್ ಮಾಡ್ಬೇಕು. ಹೀಗೆ ನೋಡಿ, ಈ ರೀತಿ ಪ್ರೆಸ್ ಕೊಡಿ ಹಿಂಗೆ. ಹಾ ಮ್ಯಾಮ್. 20 ಸರಿ ಒತ್ತಬೇಕು. ಓಕೆ. ಆಮೇಲೆ ಇಲ್ಲಿ ಸ್ಟಮಕ್ ಹ್ಮ್. ರಿಫ್ಲೆಕ್ಸ್ ಬರುತ್ತೆ. ಹಾ ಮ್ಯಾಮ್. ಇಲ್ಲಿ ಸ್ಕೈ ಬ್ಲೂ ಅದಕ್ ಕಲರ್ ಹಾಕಿ. ಹಾ ಮ್ಯಾಮ್, ನೀವು ಒಂದ್ಸಲ ಸಜೆಷನ್ ಮಾಡಿದ್ರಲ್ಲ ಮ್ಯಾಮ್, 2-3 ಹ್ಮ್ ಮಾಡಿ ಸಜೆಷನ್ಸ್ ಮೆಸೇಜ್ ಅಲ್ಲಿ ಕಡಿಮೆ ಆಗಿತ್ತು ಮ್ಯಾಮ್. ಹಾ ಗ್ಯಾಸ್ಟ್ರಿಕ್ ಕಡಿಮೆ ಕಂಟಿನ್ಯೂ ಹಾಕೊಂಡೆ ನಾನು. ಯಾಕೋ ಏನ ಅದ ಮತ್ ನಂಗ್ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗಾಕ್ ಕುಂತು ತಡಿ. ಹ್ಮ್ ಹಿಂಗ ಕಡಿಮೆ. ಕಫ ಆಗಿ ಬ್ರೀದಿಂಗ್ ಆಗ್ತಾ ಇತ್ತು. ಹಾ
ಇಲ್ಲ ಅದಕ್ಕೆ ಕಡಿಮೆ ಆಗುತ್ತೆ. ಈಗ ನಿಮ್ಗೆ ಕಫ ಆಗ್ತದೆ ಅಂತಂದ್ರೆ ಲಂಗ್ಸ್ ಮತ್ತು ಲಿವರ್ ಅಲ್ಲೂ ಕೂಡ ಕೋಲ್ಡ್ ಫಾರ್ಮೇಶನ್ ಆಗಿರುತ್ತೆ. ಈ ಒಂದು ಸ್ಪ್ಲೀನು ವೀಕ್ ಇರುತ್ತೆ. ಈಗ ಅಸಿಡಿಟಿ ಎಲ್ಲ ಬರ್ತದೆ ಅಂದ್ರೆ ಸ್ಪ್ಲೀನ್ ಅಲ್ಲಿ ವಾರ್ಮ್ ಇರಲ್ಲ. ಈಗ ನಿಮ್ಗೆ ಕಫ ಆಗಿ ವೀಸಿಂಗ್ ಪ್ರಾಬ್ಲಮ್, ಬ್ರೀತಿಂಗ್ ಇಶ್ಯೂಸ್ ಆಗುತ್ತೆ ಅಂದ್ರೆ ಅಲ್ಲಿ ಲಿವರ್ ಇಂದ ಸ್ಟಮಕ್ ಎನರ್ಜಿ ಹೋಗ್ತಿರಲ್ಲ, ಸ್ಟಮಕ್ ಇಂದ ಸ್ಪ್ಲೀನ್ ಪ್ರಾಬ್ಲಮ್ ಆಗಿರುತ್ತೆ. ಆಮೇಲೆ ಕಡೆಗೆ ಲಿವರ್ ಇಂದ ಲಂಗ್ಸ್ ಕೂಡ ಪ್ರಾಬ್ಲಮ್ ಆಗಿರುತ್ತೆ. ಅಂದ್ರೆ ನೀವ್ ಏನೇ ಫುಡ್ ತಗೊಂಡ್ರು ಸ್ಟಮಕ್ ವಾರ್ಮ್ ಇಲ್ದೇ ಇದ್ರೆ ನೀವ್ ಏನೇ ಫುಡ್ ತಗೊಂಡ್ರು ಅಲ್ಲಿ ಸ್ಪ್ಲೀನ್ ಅಲ್ಲಿ ಕಫ ಫಾರ್ಮೇಶನ್ ಆಗುತ್ತೆ. ಸ್ಪ್ಲೀನು ಕೂಡ ವಾರ್ಮ್ ಇರಬೇಕು. ಅಂದ್ರೆ ಡೈಜೆಷನ್ ಸ್ಪ್ಲೀನ್ ಎಷ್ಟು ವಾರ್ಮ್ ಇರುತ್ತೋ, ಎಷ್ಟು ಅಗ್ನಿ ತತ್ವ ಚೆನ್ನಾಗಿರುತ್ತೆ ಸ್ಪ್ಲೀನ್ ಅಲ್ಲಿ, ಅದಷ್ಟು ನಾವು ಏನೇ ಫುಡ್ ತಗೊಂಡ್ರು ಅದು ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ನಿಮ್ಗೆ ಅಗ್ನಿ ತತ್ವ ಮಂದ ಆದಾಗ ಅದು ಕಫ ಆಗಿ ಫಾರ್ಮೇಶನ್ ಆಗುತ್ತೆ. ಅದು ನಿಮ್ಗೆ ಲಂಗ್ಸ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೂಡ ಕಫ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಅಂದ್ರೆ ಇಲ್ಲಿ ಒಂದೇ ಆರ್ಗನ್ ಪ್ರಾಬ್ಲಮ್ ಇರಲ್ಲ. ನೋಡಿ, ಈಗ ನಾನು ಹೇಳಿದ ಸೈಕಲ್ ಅಲ್ಲಿ ಲಿವರ್, ಸ್ಟಮಕ್, ಸ್ಪ್ಲೀನ್, ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಎಲ್ಲಾದ್ರಲ್ಲೂ ನಿಮ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಎನರ್ಜಿ. ಸೊ ಅಲ್ಲಿ ಎಲ್ಲಾ ಕಡೆನೂ ನೀವು ಹ್ಮ್ ಅಗ್ನಿ ತತ್ವ ರೇಸ್ ಮಾಡ್ಬೇಕು, ಆವಾಗ ಜಲತತ್ವ ಕಡಿಮೆ ಆಗುತ್ತೆ. ಇದು ಅಗ್ನಿ ತತ್ವ ರೇಸ್ ಮಾಡಿದಾಗ ಹ್ಮ್ ನೀವು ಏನೇ ಫುಡ್ ತಗೊಂಡ್ರು ಅದು ಸ್ಪ್ಲೀನ್ ಅಲ್ಲಿ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫಸ್ಟ್ ನೀವು ಇಲ್ಲಿ ಲಿವರ್ ನ ಸ್ಟ್ರೆಂತ್ ಹ್ಮ್ ಹ್ಮ್ ಮಾಡ್ಕೋಬೇಕು, ಹ್ಮ್ ಸ್ಟಮಕ್ ಸ್ಪ್ಲೀನ್ ಸ್ಟ್ರೆಂತ್ ಮಾಡ್ಕೋಬೇಕು, ಜೊತೆಗೆ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಸ್ಟ್ರೆಂತ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಬ್ರೀತಿಂಗ್ ಇಶ್ಯೂಸ್ ಆಗ್ತಾ ಇದೆ ಅಂದ್ರೆ ಕಫ ಹಾ ಕಫ ಮ್ಯಾಮ್ ಎಲ್ಲ ಹೌದು. ಬರ್ತಾ ಇದೆ, ಅದೆಲ್ಲ ಲಂಗ್ಸ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಕೂಡ ಸ್ಟ್ರೆಂತ್ ಆಗ್ಬೇಕು. ಇಲ್ಲಿ ನೀವು ಲಿವರ್ ರಿಫ್ಲೆಕ್ಸ್ ನ 20 ಸರಿ ಒತ್ತಿದ್ದೀನ ಬೆಳಿಗ್ಗೆ. ಲಿವರ್ ಡೈಲಿ ಮ್ಯಾಮ್ 1 ಮಂತ್ ಹಾ, ಈ ಕಡಿಮೆ ಆಗಿದ್ದು ಮತ್ತೆ ರಿಪೀಟ್ ಬಂದಿದೆ ಅಂದ್ರೆ ನಿಮ್ ಫುಡ್ ಅಲ್ಲಿ ಚೇಂಜಸ್ ಆಗಿರುತ್ತೆ. ಹಾ ಮ್ಯಾಮ್. ಹಾ, ಹಾ ರೀ. ಡೈಲಿ ವಾಕ್ ಮಾಡ್ಬೇಕು. ಲಿವರ್ಗೆ ನಾವು ದೇಹ ಎಷ್ಟು ಚಲನೆಯಲ್ಲಿ ಇಡ್ತೀವೋ ಅದಷ್ಟು ಲಿವರ್ ಚೆನ್ನಾಗಿರುತ್ತಂತೆ. ಲಿವರ್ ಖುಷಿ ಆಗೋದು ನಮ್ ದೇಹ ಚಲನೆಯಲ್ಲಿದ್ದಾಗ ಲಿವರ್ಗೆ ಇಷ್ಟ ಆಗೋದು. ಸೊ ನಾವು ಲಿವರ್ ಸ್ಟ್ರೆಂತ್ ಮಾಡ್ಕೋಬೇಕಂದ್ರೆ ವಾಕಿಂಗ್ ಬಿಡ್ಲೇಬಾರ್ದು, ವಾಕಿಂಗ್ ಕಂಪಲ್ಸರಿ ಮಾಡ್ಬೇಕು. ಏನೇ ಏನೇ ಒಂದ್ ಕೆಲಸ ಬಿಟ್ರು ವಾಕ್ ಮಾತ್ರ ಬಿಡಬಾರ್ದು. 1 ಅವರ್ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಬೇಕು. ನೀವು ಹಾ ಬೆಳಗ್ಗೆನಾದ್ರೂ ಮ್ಯಾಮ್. ಅರ್ಲಿ ಮಾರ್ನಿಂಗ್ ವಾಕ್ ಮಾಡಿ, ಇಲ್ಲಿದ್ರೆ 9 ಗಂಟೆ ಮೇಲೆ ತಿಂಡಿ ತಿನ್ಕೊಂಡ್ಮೇಲೆ ಸ್ವಲ್ಪ ಸ್ಲೋ ವಾಕ್ ಮಾಡಿ. ನೀವು ಎಷ್ಟು ವಾಕ್ ಮಾಡ್ತೀರಾ ಅಷ್ಟು ಲಿವರ್ ಸ್ಟ್ರೆಂಥನ್ ಆಗುತ್ತೆ. ಲಿವರ್ ಸ್ಟ್ರೆಂತ್ ಆದ್ರೆ ರಿಮೈನಿಂಗ್ ಎಲ್ಲ ಆರ್ಗನ್ಸ್ಗಳ ಒಂದೊಂದೊಂದೊಂದು ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ಹಾ ಮ್ಯಾಮ್. ಹಾ ಮ್ಯಾಮ್. ಹಾ ಇಲ್ಲಿ ಮ್ಯಾಮ್. ಸ್ಟಮಕ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಹಾ ಮ್ಯಾಮ್. ಸ್ಟಮಕ್ ಮತ್ತೆ ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ. ಸ್ಪ್ಲೀನ್ ರಿಫ್ಲೆಕ್ಸ್ 20 ಸರಿ ಒತ್ತಿ. ಹಾ ಮ್ಯಾಮ್. ಇದನ್ನ ವಾರದಲ್ಲಿ 4 ದಿವಸ ಒತ್ತಿ, ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ಹಾ ಮ್ಯಾಮ್. ಆಮೇಲೆ ಅಸ್ತಮಾಗೆ ಏನ್ ಅಕ್ಯುಪ್ರೆಷರ್ ಪಾಯಿಂಟ್ ಹೇಳ್ರಿ ಮ್ಯಾಮ್. ಕಲರ್ ಥೆರಪಿನ ಹೇಳ್ರಿ ಮ್ಯಾಮ್. ಹಾ, ಇದಕ್ಕೆ ಅಸ್ತಮಗೆ ಇಲ್ಲಿ ನೋಡಿ, ಇಲ್ಲಿ ಲಿವರ್ 3 ಅಂತ ಹಾ ಪಾಯಿಂಟ್ ಬರುತ್ತೆ ಕಾಲ್ ಹತ್ರ, ಹಾ ಮ್ಯಾಮ್. ಹಾ ಪಾದದಲ್ಲಿ ಬರುತ್ತೆ. ಇದನ್ನ 20 ಸರಿ ಒತ್ತಿ. ಒಂದ್ ಕಾಲಲ್ಲಿ 20 ಸರಿ ಒತ್ತಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಒತ್ತಬೇಕು. ಹ್ಮ್ ಸರಿನಾ? ಅಂದ್ರೆ ನಿಮ್ಗೆ ಎಸ್ ಅಸ್ತಮ ಮ್ಯಾಮ್. ಬಂದಿರೋದು ಇಲ್ಲಿ ಕೋಲ್ಡ್ ಇಂದ ಬಂದಿದೆ ಅಸ್ತಮ. ಹಾ ಮ್ಯಾಮ್. ಕೋಲ್ಡ್ ಇಂದ ಅಸ್ತಮ ಬಂದಾಗ ನಾವು ಲಿವರ್ 3 ಪಾಯಿಂಟ್ ಹೊತ್ತದಾಗ ಅಲ್ಲಿ ಲಿವರ್ ಸ್ಟ್ರೆಂಥನ್ ಆಗುತ್ತೆ. ಲಿವರ್ ಸ್ಟ್ರೆಂಥನ್ ಆದ್ರೆ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಹಾ ಮ್ಯಾಮ್. ಜೊತೆಗೆ ಹಾಲು, ಮೊಸರು, ಮಜ್ಜಿಗೆ ತಗೊಳ್ಬಾರ್ದು. ಮತ್ತೆ ತಂಪು ಮಾಡುವಂತದ್ದು ಹಣ್ಣುಗಳು ಯಾವ್ದು ತಗೊಳ್ಬೇಡಿ ಸದ್ಯಕ್ಕೆ. ಹಾ ಮ್ಯಾಮ್. ಅದೇ ದಾಳಿಂಬೆ ದಾಳಂಬ್ರಿ ಜ್ಯೂಸ್ ಜ್ಯೂಸ್ ತಗೊಳ್ಬೋದು, ಇದ್ರು ಮ್ಯಾಮ್. ಹಾ ತಗೊಳ್ಳಿ. ಮ್ಯಾಮ್. ಅದನ್ನ ದಾಳಿಂಬೆ ಕೂಡ ಜ್ಯೂಸ್ ತಗೊಳ್ಳಿ, ಪೈನಾಪಲ್ ಜ್ಯೂಸ್ ತಗೊಳ್ಳಿ. ಹಾ ಮ್ಯಾಮ್. ಎಷ್ಟು ದಿವಸ ಕುಡಿಬೇಕ್ರಿ ಮ್ಯಾಮ್ ದಾಳಂಬ್ರಿ ಜ್ಯೂಸ್? ಕುಡ್ದಷ್ಟು ಒಳ್ಳೇದು, ನಿಮ್ಗೆ ಸ್ಟ್ರೆಂತ್ ಬರುತ್ತೆ. ಹೌದ್ರಿ. ಇಷ್ಟೇ ದಿವಸ ಅಂತಿಲ್ಲ, ಎಲ್ಲಾನು ವಾರದಲ್ಲಿ 2 ದಿವಸ, ದಿನ ತಗೊಳ್ಬೇಕಂತಿಲ್ಲ, ವಾರದಲ್ಲಿ 2 ದಿವಸ ತಗೊಳ್ಳಿ. ಹಾ ಮ್ಯಾಮ್. ಇದೆಲ್ಲ ನಿಮ್ಗೆ ಸರಿ ಆದ್ಮೇಲೆ ಸೀಸನಲ್ ಫ್ರೂಟ್ಸ್ ತಿಂತಾ ಹೋಗ್ಬೇಕು. ಯಾವ ಸೀಸನ್ಗೆ ಯಾವ ಫ್ರೂಟ್ ಬರುತ್ತೆ ಅದು ಹಾ ತಿನ್ಬೇಕು. ಮ್ಯಾಮ್. ಇವಾಗ ಮ್ಯಾಂಗೋ ಸೀಸನ್, ಬಟ್ ನಿಮಗೆ ಮ್ಯಾಂಗೋ ತಿಂದ್ರೆ ಕೋಲ್ಡ್ ಆಗುತ್ತೆ, ಸೊ ನೀವು ತಿನ್ನೋ ಹಾಗಿಲ್ಲ, ನೀವು ದಾಳಿಂಬೆ ಜ್ಯೂಸ್ ತಗೋಬೇಕು. ಬಟ್ ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ತಿನ್ಬೇಕು. ಮ್ಯಾಂಗೋ ತಿಂದಾಗ ಕೂಡ ಸೀಸನಲ್ ಫ್ರೂಟ್ಸ್ ತಿಂದಾಗ ನಮ್ಗೆ ಎಲ್ಲಾ ಆರ್ಗನ್ಗಳು ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ಹ್ಮ್ ಹ್ಮ್ ಹ್ಮ್. ಅದರಲ್ಲೂ ಈ ಓಕೆ ಮ್ಯಾಮ್. ಕೆಮಿಕಲ್ ತಿಂದ್ರೆ, ಈ ಕೆಮಿಕಲ್ ಮ್ಯಾಂಗೋಸ್ ತಿಂದ್ರೆ ಇಮಿಡಿಯೇಟ್ ಎಫೆಕ್ಟ್ ಆಗುತ್ತೆ. ಡಿಸೆಂಟ್ರಿ ಬರೋದು, ಕೆಮ್ಮು ಬರೋದು, ಗಂಟ್ಲು ಬರೋದು, ಈ ರೀತಿ ಎಫೆಕ್ಟ್ ಶುರು ಆಗುತ್ತೆ. ಆಮೇಲೆ ವೇಟ್ ಗೇನ್ ಆಗ್ತಾರೆ. ಆಮೇಲೆ ಶುಗರ್ ಪೇಷಂಟ್ಸ್ಗೆಲ್ಲ ಮ್ಯಾಂಗೋ, ಕೆಮಿಕಲ್ ಮ್ಯಾಂಗೋ ತಿಂದ್ರೆ ಬೇಗ ಶುಗರ್ ರೇಸ್ ಆಗುತ್ತೆ. ಅದೇ ನೀವು ನಾಟಿ ವಿತೌಟ್ ಕೆಮಿಕಲ್ ಮ್ಯಾಂಗೋ ತಿಂದ್ರೆ ಶುಗರ್ ರೇಸ್ ಆಗಲ್ಲ. ಹಾ ಹೀಗೆ ಮ್ಯಾಮ್. ಏನೇ ತಿಂದ್ರು ಕೆಮಿಕಲ್ ಹಾಕದೇ ಇರೋ ತಿಂದ್ರೆ ಒಳ್ಳೇದು. ಓಕೆ ಮ್ಯಾಮ್. ಇಷ್ಟ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ಇಷ್ಟ ಮಾಡ್ಬಿಟ್ಟು ಫೀಡ್ಬ್ಯಾಕ್ ಹೇಳಿ ಮೇಡಮ್ ಆಮೇಲೆ. ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶ್ರೀನಿವಾಸ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ಗುಡ್ ಮಾರ್ನಿಂಗ್. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮಿದೆ ಮೇಡಮ್. ಸರ್ ಹೇಳಿ. ಫಸ್ಟ್ ಟೈಮ್ ನಮ್ದು ಲಾಸ್ಟ್ ಟೈಮ್ ಇದು ಬಂದಿದ್ರಿ ಜಾಯಿನ್ ನೀವು ಆದ್ರು. ಕ್ಲಿನಿಕ್ಗೆ. ಹೌದೌದು ಹೌದು ಹೌದು, ನಮ್ಮ ಭಾವ ಕರ್ಕೊಂಡ್ ಬಂದಿದ್ನಲ್ಲ.
ಹಾ ಸರ್, ಅವ್ರದ್ದು ಕ್ಯೂರ್ ಆಯ್ತು, ತಲೆ ಸುತ್ತು ಅದೆಲ್ಲ ಕಡಿಮೆ ಆಯ್ತು ಅಂತ ಇದ್ರು. ಹೌದೌದು, ಎಲ್ಲ ಕಡಿಮೆ ಆಯ್ತು ಹೇಳಿದ್ರು. ಹ್ಮ್. ಅದೇ ಮೊನ್ನೆ ಬಂದಿದ್ರು ಇಲ್ಲಿಗೆ ಮೈಸೂರಿಗೆ. ಹಾ ಹಾ ಹಾ. ಒಂದು 6-7 ವಾರ ಬಂದಿದ್ದಾರೆ ಸರ್. 6-7 ವೀಕ್ಸ್ ಬಂದ್ರು, ತಲೆ ಹೌದೌದು ಸುತ್ತೆಲ್ಲ ಕಡಿಮೆ ಆಯ್ತು. ಹೌದೌದು, ಖಂಡಿತ. ಅದಕ್ಕೆ ಹ್ಮ್. ತಮಗೆ ಮಾಡಿದೆ. ಹಾ ಸರ್, ನಿಮ್ದು ಮೊನ್ನೆ ಹೇಗಿದೆ ಬಂದಿದ್ವಿ ಸರ್ ಹೆಲ್ತ್? ಬೆಂಗಳೂರಿಗೆ. ನಿಮ್ ಕ್ಯೂರ್ ಆಗಿದ್ಯಾ? ನಿಮ್ದು ಆರಾಮಿದ್ದೀನಿ ಹೇಗಿದೆ? ಮೇಡಮ್ ನಾನು. ಸ್ವಲ್ಪ ಇದು ಅದೇ ಈ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯಲ್ ಹಾ ಇನ್ನು ಸ್ವಲ್ಪ ಇದೆ ಇದು ಸ್ಕಿನ್ ಇನ್ಫೆಕ್ಷನ್. ಸರ್, ಏನಿತ್ತಲ್ಲ ಹೆಲ್ತ್ ಇಶ್ಯೂಸ್ ನಿಮ್ಗೆ? ನಾ ಮರ್ತ್ಬಿಟ್ಟೆ, ಏನಿತ್ತು ಸರ್? ಏನಿಲ್ಲ, ಈ ಸ್ಕಿನ್ ಇದು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಅಲ್ಲಿ ಹಾ ಅದು ಇದಾಗ್ತಾ ಇತ್ತು. ಏನು ಇಚ್ಚಿಂಗ್ ಬಂದು ಒಂಥರ ಎಕ್ಸಿಮಾ ಟೈಪ್. ಹಾ ಹಾ, ಓಕೆ ಓಕೆ, ಹೌದು ಕರೆಕ್ಟ್. ಎಕ್ಸಿಮಾ ಹೋಯ್ತಾ ಸರ್? ಇವಾಗ ಕ್ಯೂರ್ ಆಗಿದ್ಯಾ? ಕಡಿಮೆ ಆಗಿದೆ, ಇನ್ನು ಸ್ವಲ್ಪ ಇದೆ. ಹ್ಮ್. ಅದು ಸ್ವಲ್ಪ ಇದೆ ಹಾಗೆ ಈಗ. 1 ವಾರ ತಗೊಂಡಿದ್ರು ಅನ್ಸುತ್ತೆ ನೀವು ನನ್ನ ಹತ್ರ. ಒಂದು ವಾರ ತಗೊಂಡೆ, ಕಡಿಮೆ ಆಗಿತ್ತು. ಮತ್ತೆ ನಾವು ಇನ್ನೊಂದ್ಸರಿ K4 ಇದು ಹೇಳಿದ್ರಲ್ಲ, LI4 ಹ್ಮ್ ಹ್ಮ್. ಅದನ್ನೇ ಮಾಡಿದೆ. ಮಾಡಿದ್ರಾ? ಓಕೆ. ಕಡಿಮೆ ಆಗಿದೆ ಈಗ ಆಲ್ಮೋಸ್ಟ್. ಇದೊಂದು ಸ್ವಲ್ಪ ಮತ್ತು ಒಳ್ಳೆ ಎಷ್ಟು ರಿಸಲ್ಟ್ ಸರ್. ಹತ್ರ ಇದೆ. ನೀವು ಬಂದಿರೋದು 1 ವಾರ, 1 ವಾರದಲ್ಲಿ ಮತ್ತೆ ಎಕ್ಸಿಮಾ ಕ್ಯೂರ್ ಆಗಿದೆ ಅಂದ್ರೆ ಒಳ್ಳೆ ರಿಸಲ್ಟ್. ಹೌದು ಹೌದು ಹೌದು, ಅದ್ರ ಹ್ಮ್ ಜೊತೆಗೆ ಇದು ಮಾಡಿದೆ, ಹ್ಮ್. ಕಡಿಮೆ ಆಗಿದೆ ಮೇಡಮ್. ಅದೇ ಲಾರ್ಜ್ ಇಂಟೆಸ್ಟೈನ್ ನಮ್ಮ ಹೀಟ್ ಆಗಿತ್ತು ನಿಮ್ಗೆ. ಅತ್ತೆ ಮಗಳಿಗೆ ಒಬ್ಬರಿಗೆ ಹಾ ಇದಾಗಿದೆ. ಹಾ. ಅವನು ಸ್ವಲ್ಪ ಕಾನ್ಸ್ಟಿಪೇಷನ್ ಇದೆ. ಓಕೆ. ಹಾಗಾಗಿ ಕಾನ್ಸ್ಟಿಪೇಷನ್ ಅವ್ರಿಗೆ ಇಶ್ಯೂಸ್. ಏನು ಇಲ್ಲಿ ಇದು ಬೆಳಗ್ಗೆ ತಾನೇ ಒಬ್ರು ಫೀಡ್ಬ್ಯಾಕ್ ಕೊಟ್ಟವ್ರು. ಜಸ್ಟ್ ಬರೀ ಡಾರ್ಕ್ ಬ್ಲೂ ಹೇಳಿದ್ದೆ ನಾನು ಹಾಕಕ್ಕಷ್ಟೇ. ಇಲ್ಲಿ ಹಾ ಎಡಗೈ ಹೆಬ್ಬೆರಳು ಅದೇ ಗೊತ್ತಾಯ್ತು. ಲಾಸ್ಟ್ಗೆ ಡಾರ್ಕ್ ಬ್ಲೂ ಹೇಳಿದ್ದೆ. 2 days ಒನ್ಸ್ ಹೋಗ್ತಾ ಇದ್ರಂತವ್ರು ಮೋಷನ್ಗೆ. ಇವಾಗ ಕ್ಲಿಯರ್ ಆಗಿದೆ ಮೇಡಮ್, ಹೋಗ್ತಾ ಇದ್ದೀನಿ, ದಿನ ಹೋಗ್ತೀನಿ ಇವಾಗ ಅಂತ ಬೆಳಿಗ್ಗೆ ಫೀಡ್ಬ್ಯಾಕ್ ಕೊಟ್ರಿ ಇವತ್ತು. ಸರ್, ನಿಮ್ದು ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ಸುತ್ತೆ, ವಿಡಿಯೋ ಹೋಯ್ತು. ಇಲ್ಲಿ ನೋಡಿ, ಎಡಗೈ ಹೆಬ್ಬೆರಳಿಗೆ ಡಾರ್ಕ್ ಬ್ಲೂ ಕಲರ್ ಹೇಳಿ ಸರ್. ಇಲ್ಲ ಇಲ್ಲ. ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು, ಎಡಗೈ ಹೆಬ್ಬೆರಳು ಹಲೋ, ಲಾಸ್ಟ್ ಜಾಯಿಂಟಿಗೆ. ಬಲಗೈ ಕಿರುಬೆರಳು ಲಾಸ್ಟಿಗೆನೆ ಇಲ್ಲೂ ಗೊತ್ತಾಯ್ತು ಡಾರ್ಕ್ ಬ್ಲೂ ಕಲರ್ ಲೈನ್ ಗೊತ್ತಾಯ್ತು. ಹಾಕಿ. ಹಾ, ಹ? ಆಮೇಲೆ ಇನ್ನೊಂದು ಒಳ್ಳೆ ಇದು, ಓಕೆ. ನೈಟ್ ಊಟ ಆದ್ಮೇಲೆ 1 ಗ್ಲಾಸ್ ಬಿಸಿ ಹಾಲಿಗೆ 1 ಸ್ಪೂನ್ ತುಪ್ಪ ಹಾಕೊಂಡು ಕುಡಿಬೇಕು. ಹಾ, ಅದು ಕೂಡ ನಿಮ್ ಮೋಷನ್ ಓಕೆ ಕ್ಲಿಯರ್ ಆಗುತ್ತೆ. ಓಕೆ ಓಕೆ ಆಮೇಲೆ ಇಲ್ಲಿ LI4 ಬರುತ್ತಲ್ಲ ಸರ್, ಇಲ್ಲಿ 20 ಸರಿ ಒತ್ತಬೇಕು. ಓಕೆ ಓಕೆ ಮತ್ ನೈಟ್ ಮಲ್ಕೊಳ್ಳೋವಾಗಿಲ್ಲ ಒಂದು ಬಟಾಣಿ ಕಾಳು ಅಂಟಿಸ್ಬೇಕು. ಓಕೆ ಓಕೆ ಹ್ಮ್. ಆಮೇಲೆ ಇಲ್ಲಿ ಓಕೆ ಬಲಗೈ ಕಿರುಬೆರಳು ಫಸ್ಟ್ ಜಾಯಿಂಟಿಗೆ ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ಮೆಂತೆ ಪಟ್ಟಿ ಹಾಕಿ. ಓಕೆ 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 ಇದು ಕ್ಲಿಯರ್ ಆಗುತ್ತೆ ಸರ್. ಓಕೆ ಓಕೆ ಇಷ್ಟು ಮಾಡ್ಬಿಟ್ಟು ನಂಗೆ ಹೇಳಿ ಸರ್, ಆಮೇಲೆ ಫೀಡ್ಬ್ಯಾಕ್. ಓಕೆ. ಅಲ್ಲ, ಇವರಿಗೆ ನಮ್ಮ ಅತ್ತೆ ಹ್ಮ್. ಮಗಳಿಗೆ ಹಾ ಸರ್. ಅವಳೇ ಮಾತಾಡ್ತೀನಿ. ಹಾ ಸರ್, ನಮಸ್ತೆ. ನಿಮ್ ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ಸುತ್ತೆ, ಸ್ಟಕ್ ಆಗ್ತಾ ಇದೆ. ಮೇಡಮ್ ನಮಸ್ತೆ. ಸ್ವಲ್ಪ ಇಲ್ಲಿ ಅದೇ ಹಾ ಸರ್, ನಮಸ್ತೆ ನೆಟ್ವರ್ಕ್ ಮ್ಯಾಮ್. ಇಶ್ಯೂ ಇದೆ ಅನ್ಸುತ್ತೆ ನಿಮ್ದು. ಈಗ ಇವಾಗ ಮ್ಯಾಮ್? ಹಾ ಮ್ಯಾಮ್, ಮಾತಾಡಿ ಇವಾಗ ಮ್ಯಾಮ್? ಮಾತಾಡಿ ಮಾತಾಡಿ. ಹಾ ಹಾ ಮ್ಯಾಮ್, ಅದೇ ನನ್ಗೆ ತುಂಬಾ ಹೀಟ್ ಇದೆ, ಮತ್ತೆ ಅದೇ ಮೋಷನ್ ಒಂದು ಪ್ರಾಬ್ಲಮ್ ಆಗತ್ತೆ. ಹ್ಮ್. ಹಾ, ಆಮೇಲೆ ಹೀಲ್ಸ್ ಫುಲ್ ಇದಾಗಿದೆ ಮ್ಯಾಮ್. ಇದು ಹೀಟಿಗ ಒಡ್ದಿದ್ಯಾ? ಅಥವಾ ಏನು ಅಂತ ಗೊತ್ತಿಲ್ಲ. ಒಡ್ದಿದ್ಯಾ? ಹಾ, ಫುಲ್ ಒಡೆದೋಗಿದೆ. ಅದೇ ಹಾ, ಹೀಟ್ ಹೊಡೆದಿದೆ. ಹೀಟ್. ಹಾ ಸ್ಟಮಕ್ ಹೀಟ್ ಹಾ ಆಗಿರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಹೀಟ್ ಇದೆ. ಆಮೇಲೆ ನಾಲ್ಗೆ ಯಾವಾಗ್ಲೂ ಊಟ ಮಾಡುವಾಗ ಲಾಸ್ಟಿಗಾಗ್ಲೇ ಫುಲ್ ಉರಿ 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 ಶುರುವಾಗಿ ಹೋಗ್ಬಿಡತ್ತೆ ಮ್ಯಾಮ್. ಊಟ ಫುಲ್ ಇದ್ ಮಾಡಕ್ ಆಗಲ್ಲ. ಓಕೆ ಓಕೆ, ಅದೇ ಹೀಟ್ ಸ್ಟಮಕ್ ಹೀಟ್ ಹ್ಮ್. ಆಗಿರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಲಂಗ್ಸ್ ಕೂಡ ಹೀಟ್ ಆಗಿರುತ್ತೆ. ಇಲ್ಲಿ ನಾನು ಓಕೆ ಇದಕ್ಕೆ ಮ್ಯಾಮ್. ಮೋಷನ್ ಇಶ್ಯೂಸ್ಗೆ ಹೇಳಿದ್ದೀನಿ, ರೆಕಾರ್ಡಿಂಗ್ ಕೊಡ್ತೀನಿ, ಇದನ್ನ ಅದು ಕೇಳ್ಕೊಳ್ಳಿ. ಇವಾಗ ಹ್ಮ್. ನಿಮ್ಗೆ ಹೀಟಿಗೆ ಹೇಳ್ತೀನಿ. ಇಲ್ಲಿ ನೋಡಿ, ಈ ಸ್ಟಮಕ್ ರಿಫ್ಲೆಕ್ಸ್ಗೆ ಹಾ, ನಂಬರ್ 4 ಡಾರ್ಕ್ ಗ್ರೀನ್ ಹಾಕಿ. ಓಕೆ ಮ್ಯಾಮ್. ಇಲ್ಲಿ ನಂಬರ್ 4 ಡಾರ್ಕ್ ಗ್ರೀನ್, ಹಾ, ಸರಿನಾ? ಮತ್ತೆ ಇಲ್ಲಿ ಲಾರ್ಜ್ ಓಕೆ ಇಂಟೆಸ್ಟೈನ್ ಮ್ಯಾಮ್. ಹಾ, ಪಾಯಿಂಟ್ ಬರುತ್ತೆ, ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿ. ಓಕೆ ಮ್ಯಾಮ್. ಇಲ್ಲಿ ಡಾರ್ಕ್ ಗ್ರೀನ್. ನೈಟ್ ಮಲ್ಕೊಳ್ಳೋವಾಗ ಒಂದು ಮೆಂತೆ ಪಟ್ಟಿ ಹಾಕಿ. ಓಕೆ, ಅದೇ ಸರಿನಾ? ಆ ಇಷ್ಟು ಮಾಡಿ. ಆ ಪಾಯಿಂಟ್ಗೆನಾ ಮ್ಯಾಮ್? ಹಾ, ಇದೆ ಫಸ್ಟ್ ಹಾ, ಜಾಯಿಂಟ್ಗೆನೆ ಓಕೆ ಮ್ಯಾಮ್. ಮೆಂತೆ ಪಟ್ಟಿ ಹ್ಮ್. ಹಾಕ್ಬೇಕು. ಹ್ಮ್. ಜೊತೆಗೆ ಇಲ್ಲಿ 2 ಕೈಯಲ್ಲೂ ಹಾ, ನಂಬರ್ 4 ಅಂತ ಬರಿಬೇಕು. ಓಕೆ ಮ್ಯಾಮ್. ಆಮೇಲೆ ಫುಡ್ ಅಲ್ಲಿ ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೋಬೇಕು, ಮತ್ತೆ ಮೂಲಂಗಿ ಮತ್ತೆ ಮೊಸರು 2 ಮಿಕ್ಸ್ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ತಿನ್ಬೇಕು, ಊಟದ ಜೊತೆಗೆ. ವಾರದಲ್ಲಿ 2 ದಿನ ಇದು ತಗೊಳ್ಳಿ, ಓಕೆ ಮ್ಯಾಮ್. ಎಳ್ನೀರ್ ತಗೊಳ್ಬೇಕು. ಆಮೇಲೆ ಇದು ಮಸ್ಕ್ ಮೆಲನ್ ಫ್ರೂಟ್, ವಾಟರ್ ಮೆಲನ್ ಓ, ಇದೆಲ್ಲ ತಗೊಳ್ಳಿ. ಹಾ ಮ್ಯಾಮ್.
ಇವಾಗ ಮ್ಯಾಂಗೋ ಸೀಸನ್, ಮ್ಯಾಂಗೋ ನೀವು ನಾಟಿ ಕೆಮಿಕಲ್ ಓಕೆ ಹಾಕದೇ ಮ್ಯಾಮ್, ಇರೋದು ಓಕೆ. ಮ್ಯಾಂಗೋ ತಗೊಳ್ಳಿ. ಇಷ್ಟ ಮಾಡಿ ಮೇಡಮ್ ಸರಿ ಸರಿ ಮ್ಯಾಮ್, ಓಕೆ. ಹೋಗುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆನ ಕುದಿಸ್ಬಿಟ್ಟು ನೀರ್ ಕುಡಿದ್ರು ನಿಮ್ಗೆ ಹೀಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಓ ಸರಿ ಮ್ಯಾಮ್, ಆಯ್ತು. ಇದು ರೆಕಾರ್ಡಿಂಗ್ ಓಕೆ, ಕೊಡ್ತೀನಿ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಕಾನ್ಸ್ಟಿಪೇಷನ್ ಗಳಲ್ಲಿ ನಾನು ಹೇಳಿದೀನಿ ಡೀಟೇಲ್ ಆಗಿ, ಅದನ್ನ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಉಮೇಶ್ ಕೆ ಹೇಳಿದ್ನಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮ್ಮ ಮನೆಯವರಿಗೆ ಇಲ್ಲಿ ಕೈಯಲ್ಲಿ ಹ್ಮ್ ಸ್ಕಿನ್ ಒಂಥರ ಬ್ರೌನ್ ಕಲರ್ ಆಗ್ಬಿಟ್ಟು ತುಂಬಾ ಹಾರ್ಡ್ ಆಗಿದೆ, ಹ್ಮ್ ಮತ್ತೆ ಇಚ್ಚಿಂಗು ಬರುತ್ತೆ. ಏನ್ ಮಾಡ್ಬೇಕು? ಡ್ರೈ ಆಗಿರುತ್ತೆ ಸ್ಕಿನ್. ಒಂಥರ ಬ್ರೌನ್ ಕಲರ್ ಆಗಿದೆ, ಹಾ ತುಂಬಾ ಒರಟಾಗಿದೆ. ಸ್ಕಿನ್ ಡ್ರೈ. ಅಲ್ಲಿ ರೌಂಡ್ ಆಗಿ ಡಾರ್ಕ್ ಗ್ರೀನ್ ಕಲರ್ ರೌಂಡ್ ಹಾಕ್ಬಿಡಿ. ಡಾರ್ಕ್ ಗ್ರೀನ್ ಅಲ್ಲ, ಡಾರ್ಕ್ ಗ್ರೀನ್ ರೌಂಡ್ ಹಾಕಿ. ಅದು ತುಂಬಾ ವರ್ಷದಿಂದ ಇದೆ ಮೇಡಮ್, ಒಂದ್ 5-6 ವರ್ಷದಿಂದ ಇದೆ ಅದು. ಹೌದಾ? 3 ದಿನ ಡಾರ್ಕ್ ಗ್ರೀನ್, 3 ದಿನ ಬ್ಲ್ಯಾಕ್ ಹಾಕಿ. ಇಷ್ಟ ಮಾಡಿ. ಆಮೇಲೆ ಇದು ಇಲ್ಲಿ ಎಲ್ಲಿ 7 ಪಾಯಿಂಟ್ ಬರುತ್ತೆ, ಇದನ್ನ ಒತ್ತಿ. ಎಲ್ಲಿ 7 ಅಂತ ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇದನ್ನ 20 ಸರಿ ಒತ್ತಬೇಕು ಇಲ್ಲಿ. 20 ಎಷ್ಟು ಸರಿ ದಿನ press ಮಾಡ್ಬೇಕು ಮಾಡಿ. ಮೇಡಮ್ ಅದು? ಹಾ ಎಷ್ಟ್ ದಿನ ಮಾಡ್ಬೇಕದು ಪ್ರೆಸ್? ವಾರದಲ್ಲಿ 2 ದಿನ ಮಾಡ್ಬೇಕು. ಓಕೆ ಇಷ್ಟ ಮಾಡಿ. ಮತ್ತೆ ಮಸಾಲ ಪದಾರ್ಥ, ಸ್ಪೈಸಿ ಪದಾರ್ಥ ಮತ್ತೆ ಹುಳಿ ಪದಾರ್ಥಗಳನ್ನ ತಿನ್ಬಾರ್ದು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾಗಚಂದ್ರ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮ್ಯಾಮ್. ಸರ್ ನಮಸ್ತೆ, ಹೇಳಿ. ಲಾಸ್ಟ್ ಮಂತ್ 14 ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಇದೆ ಸುಮ್ ಮೀಟಿಂಗ್ ಅಲ್ಲಿ. ಹಾ ಸರ್. ಮಂಡಿ ಕಟ್ ಕಟ್ ಅಂತ ಬರುತ್ತೆ ಸೌಂಡ್. ಒಂದು ಇದಕ್ಕೆ ನಂಬರ್ 4 ಹಾಕ್ಲಿಕ್ಕೆ ಹೇಳಿದ್ರಿ. ಹಾ ಹಾ ಹಾಕ್ತಾ ಇದ್ದೀನಿ. ನಂಬರ್ 4 ಹಾಕ್ತಾ ಇದ್ದೀನಿ. ರಾತ್ರಿ ಮೆಂತೆ ಪಟ್ಟೆ ಹಾಕ್ತಾ ಇದ್ದೀನಿ. ಹಾ ಮಜ್ಜಿಗೆ ಮತ್ತೆ ಪಾಲಕು ಸೊಪ್ಪು ಇದು ಇದೆಲ್ಲ ತಗೊಳ್ತಾ ಇದ್ದೀನಿ. ಅದನ್ನು ಏನು ಕಡಿಮೆ ಕಾಣಿಸ್ತಾ ಇಲ್ಲ. ಕಡಿಮೆ ಆಗಿಲ್ವಾ? ಕಡಿಮೆ ಆಗ್ತಾ ನೀವು ನಂಬರ್ 4 ಸ್ಪ್ಲೀನಿಗೆ ಹಾಕಿದ್ರ, ಇಲ್ಲಿ ಸ್ಟಮಕ್ ಹಾಕ್ಬೇಕು. ನೀವು ಇಲ್ಲಿ ಹಾಕಿದಿರಾ, ಇಲ್ಲಿ ಸ್ಪ್ಲೀನ್ ಬರುತ್ತೆ. ಸ್ಪ್ಲೀನ್ ಮೇಲೆ ಹಾಕ್ಬಾರ್ದು, ಇಲ್ಲಿ ಸ್ಟಮಕ್ ಮೇಲೆ ನಂಬರ್ 4 ಹಾಕ್ಬೇಕು. ಆಯ್ತು. ಸರ್ನಾ? ಹಾಗೆ ನನಗೆ ಸ್ವಲ್ಪ ವೆಯ್ಟ್ ಗೇನ್ ಆಗ್ಬೇಕು ಮ್ಯಾಮ್, ಏನ್ ಮಾಡ್ಬೋದು? ಸರ್ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಯಾಕಂದ್ರೆ ನೀವು ಇವಾಗ ಟ್ರೈ ಮಾಡಿದೀನಿ ಕಡಿಮೆ ಆಗಿಲ್ಲ ಅಂತಂದ್ರೆ, ನೀವು ಪರ್ಸನಲ್ ಆಗಿ ಥೆರಪಿ ತಗೊಂಡಾಗ ನಾವು ಡೈರೆಕ್ಟ್ ಆಗಿ ಆರ್ಗನ್ಗೆ ಸಿಂಗಲ್ ಪಾಯಿಂಟ್ ಕೊಡ್ತೀವಿ. ಸಿಂಗಲ್ ಪಾಯಿಂಟ್ ಕೊಟ್ಟಾಗ ಬೇಗ ರಿಸಲ್ಟ್ ಬರುತ್ತೆ ನಿಮ್ಗೆ. ಜೊತೆಗೆ ವೇಟ್ ಗೇನ್ ಕೂಡ ಆಗುತ್ತೆ. ತಿಂಗಳಲ್ಲಿ 1 ಮಂತಿಗೆ 2 kg ವೇಟ್ ಜಾಸ್ತಿ ಆಗುತ್ತೆ. ಪರ್ಸನಲ್ ಆಗಿ ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ನಮ್ ಸಿಂಗಲ್ ಪಾಯಿಂಟ್ ಕೊಡ್ತೀನಿ. ಸಿಂಗಲ್ ಪಾಯಿಂಟ್ ಕೊಟ್ರೆ ವಿತಿನ್ ನಿಮ್ಗೆ ಒಂದ್ 3-4 ವೀಕ್ಸ್ ಸಾಕು. ಮಂಡಿ ಮತ್ತೆ ವೇಟ್ ಗೇನ್ ಅಷ್ಟೇ ಅಲ್ವಾ? ಶುಗರ್ BP ಏನಿಲ್ವಲ್ಲ ನಿಮ್ಗೆ? ಒಂದ್ 3-4 ವೀಕ್ಸ್ ತಗೊಳ್ಳಿ ಸರ್, ಥೆರಪಿ ತಗೊಳ್ಳಿ, ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ವಿಡಿಯೋ ಕಾಣಿಸ್ತಿಲ್ಲ. ನಾನ್ ಕಾಣಿಸ್ತಿದ್ದೀನಿ, ನೀವು ಕಾಣಿಸ್ತಿಲ್ಲ. ಈಗ ಕಾಣಿಸ್ತಿದ್ಯಾ? ನೋಡಿ, ಆನ್ ಮಾಡ್ಕೊಳ್ಳಿ ಇವಾಗ. ಹಾ ಮೇಡಮ್ ಬಂತು. ನಮಸ್ತೆ. ನಮಸ್ತೆ ಮೇಡಮ್. ಹಾ ಮೇಡಮ್ ಹೇಳಿ. ಮೇಡಮ್ ಇದು ಮೊನ್ನೆ ಎಲ್ಲ ಬೆನ್ನೋವಿಗೆ ಹೇಳಿದ್ರಲ್ಲ, ಹಾ ಮೇಡಮ್. ಲಿವರ್ದು ಇದು ಪ್ರೆಸ್ ಮಾಡ್ಕೊಳ್ಳಿ ಅಂತ. ಮತ್ತೆ ಹಾಕೊಳ್ತಿದ್ದೆ, ಪ್ರೆಸ್ ಮಾಡ್ಕೊಳ್ತಿದ್ದೆ. ಮತ್ತೆ ಯಾಕೋ ರಾತ್ರಿ ಸ್ವಲ್ಪ ಪೇನ್ ಬಂತು. ಎಲ್ಲಿ? ಅದು ಉಸಿರು ಸಿಕ್ಕಣ, ಇದು ಎಡಗಡೆ ಬೆನ್ನು ಪಕ್ಕೆ. ಅಲ್ಲಿ ಸ್ವಲ್ಪ ಬಹಳ ಪೇನ್ ಆಗ್ತಿದೆ ಮೇಡಮ್. ಇದು ಇಲ್ಲಿ K3 ಪಾಯಿಂಟ್ ಪ್ರೆಸ್ ಮಾಡಿ, ಸರಿ ಹೋಗುತ್ತೆ. K3 ಪಾಯಿಂಟ್? ಇಲ್ಲಿ K3 ಪಾಯಿಂಟ್ 20 ಸರಿ ಒತ್ತಿ. ಈ ಕಾಲಲ್ಲಿ 20 ಸರಿ, ಈ ಕಾಲಲ್ಲಿ 20 ಸರಿ ಒತ್ತಿ. ವಾರಕ್ಕೆ 2 ಸರಿ ಮೇಡಮ್? ಸಾಕು, ವಾರಕ್ಕೆ 2 ದಿವಸ. ಸಂಜೆ 6 ಗಂಟೆ ಮೇಲೆ ಒತ್ತಬಾರ್ದು, 6 ಗಂಟೆ ಒಳಗೆ ಒತ್ಬೇಕು. ಬೆಳಗ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಪ್ರೆಸ್ ಮಾಡಿ, ಇಲ್ದಿದ್ರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಪ್ರೆಸ್ ಮಾಡಿ. ಆಯ್ತು ಮೇಡಮ್. ಇಷ್ಟ ಮಾಡಿ. ಮೇಡಮ್ ನಮ್ ಸೊಸೆ ಮಾತಾಡ್ತಾರೆ, ಅವ್ರಿಗೆ ತಲೆ ಕೂದಲು ಸ್ವಲ್ಪ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ.
ಸುಷ್ಮಾ ಅಂತ. ಹ್ಮ್ ನನ್ಗೆ ತುಂಬಾ ಏರ್ ಫಾಲ್ ಹೇರ್ ಫಾಲ್ ಓಕೆ. ಕೂಡ ಇದೆ. ಎಲ್ಲ ಎಲ್ಲ ತರ ಮೆಡಿಸಿನ್ ತಂದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ ಯಾವ್ದು ತಗೊಂಡ್ರು. ಸ್ಟಮಕ್ ಹೀಟ್ ಆಗಿರುತ್ತೆ ಅಲ್ಲಿ. ನಾವ್ ಏನೇ ಈಗ ಆಯಿಲ್ ಹಚ್ಕೊಳ್ಳೋದು ಅದೆಲ್ಲ ಮಾಡಿದ್ರು ಜಸ್ಟ್ ಅದು ಹೆಡ್ ಮಸಾಜ್ ಮಾಡ್ತೀವಿ ಅಷ್ಟೇ. ಬಟ್ ನಿಮ್ಗೆ ರೂಟ್ ಕಾಸ್ ಇಂದ ಟ್ರೀಟ್ ಮಾಡಿದಾಗ ಸರಿ ಹೋಗುತ್ತೆ. ಅಲ್ಲಿ ಸ್ಟಮಕ್ ಹೀಟ್ ಆಗಿರುತ್ತೆ. ಸ್ಟಮಕ್ ಹೀಟ್ ಆಗಿ ನಿಮ್ಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಇಲ್ಲಿ ಇದ್ರಲ್ಲಿ ನೇಲ್ ಚಕ್ರದಲ್ಲಿ ಹೇಳ್ತೀನಿ. ನಮ್ಮಿಲ್ಲಿ ಇದಿದೆಯಲ್ಲ ಹೆಬ್ಬೆರಳು, ಎರಡು ಹೆಬ್ಬೆರಳಿಗೆ ಈ ರೀತಿ ಬ್ಲ್ಯಾಕ್ ಕಲರ್ ಹಾಕ್ಬೇಕು ನೋಡಿ. ಈ ಬ್ಲ್ಯಾಕ್ ಕಲರ್ ಇಂದ ಈ ರೀತಿ ಹಾಕಿ ಡೈಲಿ ಹಾಕ್ಬೇಕು ಎರಡು ಹೆಬ್ಬೆರಳಿಗೆ. ಜೊತೆಗೆ ಸ್ಟಮಕ್ ರಿಫ್ಲೆಕ್ಸ್ ಗೆ ನಂಬರ್ 4 ಡಾರ್ಕ್ ಗ್ರೀನ್ ಹಾಕಿ. ಎರಡು ಕೈಯಲ್ಲೂ ಹಾಕಿ ಇಲ್ಲಿ. ಮತ್ತೆ ಕೆಮಿಕಲ್ ಹಾಕದೇ ಇರೋ ಆಹಾರ ಪದಾರ್ಥಗಳನ್ನ ತಗೊಳ್ಬೇಕು. ಕೆಮಿಕಲ್ ಹಾಕಿರೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಸ್ವಲ್ಪ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಯೂಸ್ ಮಾಡ್ಬೇಕು. ಮೊಳಕೆ ಕಾಳುಗಳು ತಿನ್ಬೇಕು. ಮತ್ ಮಸಾಲ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಮತ್ತೆ ನಿಂಬೆಹಣ್ಣು ಹುಳಿ, ಹುಣಸೆ ಹಣ್ಣು ಹುಳಿ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಬೇಕು. ಟೊಮಾಟೊ ಯೂಸ್ ಮಾಡ್ಬೋದು, ಬಟ್ ನಿಂಬೆ ಹಣ್ಣು, ಹುಣಸೆ ಹಣ್ಣು ಹುಳಿ ಅವಾಯ್ಡ್ ಮಾಡಿ. ಆಮೇಲೆ ಇಲ್ಲಿ ಸ್ಟಮಕ್ 36 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಮಂಡಿ ಕೆಳಗೆ ಸ್ಟಮಕ್ 36 ಅಂತ ಬರುತ್ತೆ. ಇದನ್ನ 20 ಸರಿ ಒತ್ತಬೇಕು. ಇಲ್ಲಿ 20 ಸರಿ ಒತ್ತಿ, ಇಲ್ಲಿ 20 ಸರಿ ಒತ್ತಿ. ವಾರದಲ್ಲಿ 2 ದಿನ ಪ್ರೆಸ್ ಮಾಡ್ಬೇಕು. ಇದ್ ನಾನು ಹೇಳಿರೋದು 1 ಮಂತ್ ಫಾಲೋ ಮಾಡಿ ನೋಡಿ. ಓಕೆ. ಮತ್ತೆ ಅದೇ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಪಾದ ಉರಿಯೋದು, ನೋವು ಬರೋದು ಈ ತರ ಎಲ್ಲ ಹೀಟ್ ಸಿಂಪ್ಟಮ್ ಎಲ್ಲ ಹೀಟ್ ಇಂದಾನೇ ಆಗ್ತಿರೋದು. ಮತ್ ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೋಬೇಕು. ಮತ್ತೆ ಎಳ್ನೀರ್ ತಗೊಳ್ಳಿ ವಾರದಲ್ಲಿ 2 ದಿವಸ. ಮತ್ತೆ ಜೀರಿಗೆ ಮತ್ತೆ ಸ್ವಲ್ಪ ಧನಿಯಾ 2 ಕುದಿಸ್ಬಿಟ್ಟು ನೀರ್ ತಗೊಳ್ಳಿ. ದಿನಾ ತಗೊಳ್ಬಹುದು 1 ಗ್ಲಾಸ್. ಇಷ್ಟ ಮಾಡಿ ಸರಿ ಹೋಗುತ್ತೆ. ಮತ್ತೆ ಇದು ಒಣ ಕೊಬ್ಬರಿ, ಬೆಲ್ಲ ತಿನ್ನಿ. ಒಣ ಕೊಬ್ಬರಿ, ಬೆಲ್ಲ. ಮತ್ತೆ ದೇಸಿ ತುಪ್ಪ ಉಪಯೋಗಿಸಿ, ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಆಯ್ತು ಮೇಡಮ್. ಅದು ನಮ್ಮ ಮನೆಯವ್ರಿಗೆ ಒಂದ್ ನಿಮಿಷ skin ಬೇರೆಯವ್ರನ್ನ ಸ್ವಲ್ಪ ಮಾತಾಡ್ಸ್ತೀನಿ. dull ಆಗಿದೆ. ಮತ್ತೆ ಬೇರೆಯವ್ರನ್ನ ಮಾತಾಡ್ಸ್ತೀನಿ ಮೇಡಮ್. ನೆಕ್ಸ್ಟ್ ಟೈಮ್ ಮತ್ತೆ ಮಾತಾಡ್ಸ್ತೀನಿ ನಿಮ್ನ. ಆಯ್ತು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಅದು ಹಂಗೆ ಇರುತ್ತೆ. ಅರುಣಾ ಅಶೋಕ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದೇನ್ ಇದ್ರು ನಡೀತೆ, ಅದೇನಾಗಲ್ಲ. ಅರುಣಾ ಅಶೋಕ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವರೇ ಮೇಡಮ್ ನಮಸ್ತೆ. ಬರ್ತಿಲ್ವಾ ಅನ್ಮ್ಯೂಟ್? ಈಗ ಬಂತು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ಒಂದ್ ಡೌಟ್ ಕ್ಲಾರಿಫೈ ಮಾಡ್ಕೋಬೇಕಿತ್ತು. K3 ಆಲ್ವೇಸ್ ಸೆಡೇಟ್ ಅಲ್ವಾ ಮೇಡಮ್? ಯಾರು ಹೇಳಿದ್ರು? K3 ಅಶೋಕ್ ವಿಡಿಯೋ ಕೇಳಿದ್ರಾ ಸರಿಯಾಗಿ? ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ. K3 ಆಲ್ವೇಸ್ ಸೆಡೇಟ್ ಅಲ್ವಾ ಮೇಡಮ್ ಯಾವಾಗ್ಲೂ? ಯಾವ ಬ್ಯಾಚ್? ಈಗ ಒಂದ್ಸತಿ ಲಾಸ್ಟ್ 24 ಬ್ಯಾಚ್. ವಿಡಿಯೋ ಕೇಳಿಲ್ವಾ? ಕೇಳಿದೀವಿ. ಅಲ್ಲ, ನಿನ್ನೆ ಯಾರೋ ಬಂದು ಕನ್ಫ್ಯೂಸ್ ಮಾಡಕ್ ಬಿಟ್ರು. ಇಲ್ಲ ಅದನ್ನ 25 ಮಾಡ್ಬೇಕು. ಇಲ್ಲ, ನಾನ್ ಮತ್ ಕೇಳ್ತಾ ಇದ್ದೀನಿ. ಅದಕ್ಕೆ ಒಂದ್ಸರಿ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ. K3 ಯಾವಾಗ್ಲೂ 25 ಮಾಡ್ಬೇಕು, ಸೆಡೆಟ್ ಮಾಡಬಾರ್ದು. ಸೆಡೇಟ್ ಮಾಡಬಾರ್ದಾ? 25 ಮಾಡ್ಬೇಕು, ಯಾವಾಗೂ ಸೆಡೆಟ್ ಮಾಡಬಾರ್ದು. SP9 ಸೆಡೇಟು 25 ಎರಡೂ ಆಗತ್ತಾ ಮೇಡಮ್? ಮಾಡಬಾರ್ದು, ಸೆಡೆಟ್ ಮಾತ್ರ ಮಾಡ್ಬೇಕು. 25 ತುಂಬಾ ರೇರ್, ಹೆಚ್ಚಿಗೆ ಮಾಡಲ್ಲ. ಬಟ್ ಸೆಡೆಟ್ ಎನಿ ಟೈಮ್ ಮಾಡ್ತೀವಿ. ಮತ್ತೆ ಅದು ತುಂಬಾ ಕೋಲ್ಡ್ ಇದೆ ಮೇಡಮ್, ಅವ್ರಿಗೆ ಕಿಡ್ನಿ ತುಂಬಾ ಕೋಲ್ಡ್ ಇದೆ. ಇದು ಏನು SP9 ಕೊಟ್ರುನು ಏನು ವರ್ಕ್ ಆಗ್ತಾ ಇಲ್ಲ. K3 ಕೊಟ್ರು ವರ್ಕ್ ಆಗ್ತಾ ಇಲ್ಲ. K3 ಸೆಡೆಟ್ ಮಾಡ್ತಾ ಇದ್ರ ಅನ್ಸುತ್ತೆ, ವರ್ಕ್ ಆಗಿಲ್ಲ. ಇಲ್ಲ, ನಾನು ಟೋನಿಫೈ ಮಾಡಿರೋದು. ಅವರು ಸೆಡೇಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಆಲ್ವೇಸ್ ಸೆಡೇಟಾ ಅದು ಅಂತ ಕೇಳಿದ್ದು ನಾನು. ಇಲ್ಲ ಮೇಡಮ್, ನೀವು ಕರೆಕ್ಟ್ ಮಾಡಿದ್ರಿ. 25 ಮಾಡ್ಬೇಕು, ಸೆಡೆಟ್ ಮಾಡಬಾರ್ದು. ಮತ್ತೆ ಅವ್ರು ಕೋಲ್ಡ್ ರಿಲೇಟೆಡ್ ಎಲ್ಲ ಫುಡ್ಸ್ ಅವಾಯ್ಡ್ ಮಾಡಕ್ ಹೇಳಿ. ಇಲ್ಲ, ಎಲ್ಲ ಅವಾಯ್ಡ್ ಮಾಡ್ಸಿದೀವಿ, ಏನು ಇಲ್ಲ. ಮತ್ತೆ ನುಗ್ಗೆ, ಇದು ಅಗಸೆ, ಈ ರೀತಿ ಸೊಪ್ಪುಗಳನ್ನ ತಿನ್ನಿ ಅಂತ ಹೇಳಿದೀವಿ. ಮತ್ತಿದು ನುಗ್ಗೆ ಬೀಜ ಸಿಗುತ್ತಲ್ಲ, ಬೀಜ ತಗೊಳಕ್ ಹೇಳಿ. ನುಗ್ಗೆ ಬೀಜ.
ದಿನ ಒಂದೊಂದು ಮತ್ತೆ ಬೇವಿನ ಎಲೆ ರಾಜ್ಮಾನು ತಿನ್ಬೇಕು. ಹಾಕಿಸ್ತಿದೀನಿ ಮೇಡಮ್, ಡೈಲಿ ಹಾ. ರಾಜ್ಮಾ ಹಾಕ್ತಿದ್ದೆ. ಇಲ್ಲಿ ಸ್ಕೈ ಬ್ಲೂ ರಾಜ್ಮಾ ಹಾಕ್ತಿದ್ದೀರಾ? ಹಾಕ್ತಿದೀವಿ. ಇಲ್ಲಿ ಸ್ಕೈ ಬ್ಲೂ. ಹಾ ಹೌದು, ಹ್ಮ್ ಸ್ಕೈ ಬ್ಲೂ ಹಾಕ್ತಿದ್ದೆ. ಡೇ ಟೈಮು ಸ್ಕೈ ಬ್ಲೂ ಹಾಕಕ್ ಹೇಳಿದೀನಿ, ನೈಟ್ ಹ್ಮ್. ರಾಜ್ಮಾ ಹಾಕಕ್ ಹೇಳಿದೀನಿ. ಇಲ್ಲಿ ಕೋಲ್ಡ್ ಆದ್ರೂ ಆಗ್ತಾ ಇದೆ ರೈಸ್ ಅಂದ್ರೆ ಬರೀ ಆಗ್ತಾನೆ ಇಲ್ಲ. ಆಗುತ್ತೆ. ಕಾಣುತ್ತೆ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಕ್ ಹೇಳಿ ದಿನ. ಹಾ, ಇದು ಅದು ಫುಲ್ ಮರ್ಮನು ಮಾಡಕ್ ಹೇಳಿದೀನಿ ಮೇಡಮ್. ಹಾ. ಮರ್ಮನು ಮಾಡ್ ಕಳಿಸ್ತಾ ಇದೀನಿ. ಆದ್ರೆ ಏಜ್ ಫ್ಯಾಕ್ಟು ಅನ್ಸುತ್ತೆ ಅವ್ರಿಗೊಂದ್ ಸ್ವಲ್ಪ ಇದಿದೆ, ಪಾರ್ಕಿನ್ಸನ್ ಇದೆ, ಹ್ಮ್ 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 ಅದಕ್ಕೆ ಓಕೆ. ಅಂತ ಅನ್ಸುತ್ತೆ. ಹ್ಮ್ 4 weeks ಆಯ್ತು. ಹ್ಮ್ ಇಲ್ಲ, ಏನು ಟೈಮ್ ತಗೊಳುತ್ತೆ, ಇಂಪ್ರೂವ್ಮೆಂಟ್ ಮಾಡಿ ಕಾಣಿಸ್ತಾ ಆರಾಮಾಗಿ ಇಲ್ಲ. ಟ್ರೀಟ್ ಮಾಡಿ. ಟೈಮ್ ಅವ್ರಿಗೆ ಹೇಳ್ಬೇಕು, ಅದೇ ಅದೇ. ಪೇಶನ್ಸ್ ಇಂದ ತಗೊಳ್ಳಿ ಅಂತ ಹೇಳ್ಬೇಕು. ಹಾ ಆಗುತ್ತೆ ಮೇಡಮ್. ಸ್ವಲ್ಪ ಇದು ಹುರುಳಿಕಾಳು ಪಲ್ಯ ಎಲ್ಲ ಉಪಯೋಗ್ಸಕ್ ಹೇಳಿ. ಹಾ, ಸರಿ, ಆ ಇಷ್ಟ ರೀತಿ ಮಾಡಕ್ ಹೇಳಿ ಮೇಡಮ್, ಸರಿ ಮಾಡ್ತಾ ಆಗುತ್ತೆ. ಇದೀನಿ. ಮತ್ತೆ ವಾಕಿಂಗ್ ಎಲ್ಲ ಮಾಡಕ್ ಹೇಳಿ. ಅದು ಹಾ, ನಿನ್ನ ಸರಿ. ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ಹೇಳ್ತಿದ್ದೀನಿ. ಎಲ್ಲ ಹೀಟ್ ಫುಡ್ ಮತ್ತೆ ಎಳ್ಳು ಅದೆಲ್ಲ ತಗೊಳಕ್ ಹೇಳಿದೀನಿ. ಎಳ್ಳು ಎಲ್ಲ ದಿನ ತಗೊಳ್ಬಾರ್ದು, ಬೇಸಿಗೆ ಬೇರೆ, ಮತ್ತೆ ಪೈಲ್ ಇಲ್ಲ ಸ್ಟಾರ್ಟ್ ಅಷ್ಟು. ಆಗ್ಬಿಡುತ್ತೆ. ಹಾ, ಅಲ್ಲ ಅಷ್ಟು ಕೋಲ್ಡ್ನೆಸ್ ಇದ್ರು ಪೈಲ್ಸ್ ಸ್ಟಾರ್ಟ್ ಆಗತ್ತಾ ಮೇಡಮ್? ಹೌದೌದೌದು, ಎಲ್ಲ ಆರ್ಗನ್ ಕೋಲ್ಡ್ ಇರ್ಬೇಕಂತಿಲ್ಲ, ಕೆಲವೊಂದು ಆರ್ಗನ್ಗಳು ಹೀಟ್ ಇದ್ರೆ ಇದಾಗುತ್ತೆ. ಹಾ, ಎಲ್ಲ ಲಿವರ್ ಹೀಟ್ ಇದೆ ಮೇಡಮ್, ಲಿವರ್ ಹೀಟ್ ಇದೆ, ಗಾಲ್ ಬ್ಲಾಡರ್ ಇದೆ. ಕಾಣಿಸಲ್ಲ. ಮತ್ ಲಿವರ್ ಹೀಟ್ ಇದ್ರೆ ಅಲ್ಲಿ ಲಿವರ್ ಸ್ಟಮಕ್ ಹೀಟ್ ಪಲ್ಸು, ಆಗಿರುತ್ತೆ. ಹ್ಮ್ ಲಿವರ್ ಪಲ್ಸು ಚೆನ್ನಾಗೇ ಹೊಡಿತಾ ಇದೆ, ಹ್ಮ್ ಡೈಜೆಷನ್ ನಾಲ್ಗೆ ನೋಡ್ಬಿಟ್ಟು ಚೆನ್ನಾಗಿದೆ. ಕೊಡಿ. ಪಲ್ಸ್ಗಿಂತ ನೀವು ನಾಲ್ ನಾಲ್ಗೆ ನೋಡಿದಾಗ ನಿಮ್ಗೆ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ನಾಲ್ಗೆ ಪಿಂಕೆ ಇದೆ ಮೇಡಮ್, ಅವ್ರದ್ದೇನು ಚೀಸ್ ಸ್ಟಾಗ್ನೇಷನ್ ಏನು ಇಲ್ಲ. ಹ್ಮ್ ಕಿಡ್ನಿ ಹತ್ರ ಮಾತ್ರ ಒಂಚೂರು ಡಲ್ ಕಾಣಿಸ್ತಿದೆ ಅಷ್ಟೇ. ಹ್ಮ್ ಅದು ಇಬ್ರಿಗೆ ಹೇಳಿದ್ದಕ್ಕೆ ಹೆಚ್ಚಾಗೈತೆ. ಹ್ಮ್ ಒಂದ್ ಸ್ವಲ್ಪ ದಿವಸ ಒಂದ್ ವಾರ ಸಿಂಗಲ್ ಪಾಯಿಂಟ್ ನ ಅವಾಯ್ಡ್ ಮಾಡ್ಬಿಟ್ಟು ಬರೀ ಕಲರ್ಸ್ ಮತ್ತೆ ಪ್ರೆಷರ್ ಪಾಯಿಂಟ್ಸ್ ಅಷ್ಟೇ ಯೂಸ್ ಮಾಡಿ ನೋಡಿ. ಹಾ ಹಾ, ಅವಾಗ ರಿಸಲ್ಟ್ ಬರುತ್ತೆ. ಮತ್ತೆ K3 ಪ್ಲಸ್ ಬೇಡ ಅಂತ ಹೇಳೋಣ ಅಲ್ವಾ ಮೇಡಮ್? ಮಾಡಿ, K3 ಪ್ರೆಸ್ ಮಾಡಿ, ಅಂದ್ರೆ ಕೋಲ್ಡ್ನೆಸ್ ರಿಮೂವ್ ಮಾಡುತ್ತದು. ಅದೇ K3 ಪ್ರೆಸ್ ಮತ್ತೆ ಲಿವರ್ 3 ಪ್ರೆಸ್ ಮಾಡಕ್ ಹೇಳಿ. ಪ್ಲಸ್ ಮಾಡಿ. ಸಾಕು, ವಾರದಲ್ಲಿ ಓಕೆ, 2 ದಿನ ಥ್ಯಾಂಕ್ ಪ್ರೆಸ್ ಯು. ಮಾಡಿದ್ರೆ ಸಾಕು. ಓಕೆ ಓಕೆ, ಸರಿ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನಲ್ಲಿ ಬರೋದಿನ್ನ ಇನ್ನೊಂದಿಷ್ಟ, ಇಲ್ಲ ಅಂದ್ರೆ ಬ್ರೇಕ್ ಆಗ್ಬೇಕು 12:30. ಚನ್ನಗೌಡ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಬ್ರೇಕ್ ಆದ್ಮೇಲೆ ಬರುತ್ತೆ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಮೇಡಮ್ ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಹೇಳಿ. ನಮ್ಮ ಮಿಸ್ಸಸ್ಗೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ಮೇಡಮ್. ಅಟ್ ದ ಸೇಮ್ ಟೈಮ್ ವೆರಿಕೋಸ್ ವೇನ್ಸ್ ಇದೆ ಮೇಡಮ್. ವೆರಿಕೋಸ್ ಹೇರ್ ಫಾಲ್ ಎರಡು ಇದೆಯಾ? ವೆರಿಕೋಸಿಗೆ ಅರ್ಶಿನ ಮತ್ತೆ ನೀರು ಕಲಿಸ್ಬಿಟ್ಟು ಪೇಸ್ಟ್ ಹಚ್ಚಿ, ಅದು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಅಲ್ಲ ಮೇಡಮ್, ಅದು ಬಿಕಾಸ್ ಆಫ್ ಕೋಲ್ಡ್ನೆಸ್ ಅಲ್ಲ ಮೇಡಮ್? ಅದು ಕೋಲ್ಡ್ನೆಸ್ ಇಂದ ಬರುತ್ತೆ, ಹೌದು. ಲಿವರ್ ಕೋಲ್ಡ್ನೆಸ್ ಆಗಿರುತ್ತೆ. ಹೇರ್ ಫಾಲ್ ಹೀಟ್ ಮೇಡಮ್, ಸ್ಟಮಕ್ ಹೀಟ್ ಇಂದ ಬಂದಿರುತ್ತೆ. ಈಗ ಇಲ್ಲಿ ಯಾವ ತರ ಲಿವರ್ ಎರಡು ಕೋಲ್ಡ್ ಇದ್ರೆ ಸ್ಟಮಕ್ ಕೋಲ್ಡ್ ಇರ್ಬೇಕಂತಿಲ್ಲ. ಈ ಕೆಲವೊಬ್ರು ಬೆಳಗ್ಗೆ ತಿಂಡಿ ತಿಂದಿರಲ್ಲ, ಬೇಗ ಲೇಟಾ ತಿಂಡಿ ತಿಂತಿರ್ತಾರೆ, ಆಮೇಲೆ ಫುಡ್ ಹ್ಯಾಬಿಟ್ಸ್ ಸರಿ ಇರಲ್ಲ, ಅದರಿಂದನೂ ಕೂಡ ಸ್ಟಮಕ್ ಹೀಟ್ ಆಗ್ತಿರುತ್ತೆ. ಮತ್ತೆ ಲೆಫ್ಟ್ ಸೈಡ್ ನೋಸ್ ಬ್ಲಾಕ್ ಆಗ್ತಿದೆ ಮೇಡಮ್. ಕೋಲ್ಡ್ ಇರುತ್ತೆ, ಲಾರ್ಜ್ ಇಂಟೆಸ್ಟೈನ್, ಲಂಗ್ಸ್ ಕೋಲ್ಡ್ ಇರುತ್ತೆ. ಸೊ ಇಲ್ಲೆಲ್ಲ ಮಲ್ಟಿಪಲ್ ಆರ್ಗನ್ಸ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಸರ್. ಇವಾಗ ಹೇರ್ ಫಾಲ್ ಆಗೋದು ಬರೀ ಹೀಟ್ ಇಂದ ಆಗುತ್ತಂತಿಲ್ಲ. ಇವನ್ ವೀಕ್ನೆಸ್, ತುಂಬಾ ವೀಕ್ ಇರ್ತಾರೆ ನೋಡಿ. ಇವಾಗ ಈಗ ಶುಗರ್ ಎಲ್ಲ ನಾವು ಕೋಲ್ಡ್ ಇಂದ ಬರುತ್ತೆ ಅಂತ ಹೇಳ್ತೀವಿ. ಕೋಲ್ಡ್ ಇಂದನೇ ಎಲ್ಲ ಇಶ್ಯೂಸ್ ಬರುತ್ತಂತಿಲ್ಲ, ಹೀಟ್ ಇಂದನೂ ಕೂಡ ಪ್ರಾಬ್ಲಮ್ ಬರ್ತಿರುತ್ತೆ. ಇವಾಗ ನಾವು ಕೂಲ್ ಉದುರುತ್ತೆ ಅಂತ ತಕ್ಷಣ ಸಡನ್ ಆಗಿ ಏನಂತೀವಿ, ಹೀಟ್ ಇಂದ ಬರ್ತಾ ಇದೆ ಅಂತೀವಿ. ಬಟ್ ಅದು ಹೀಟ್ ಇಂದನೇ ಅಂತ ಹೇಳಕ್ಕಾಗಲ್ಲ. ಇವನ್ ತುಂಬಾ ವೀಕ್ನೆಸ್, ಪೇಲ್, ಪಿಂಕ್, ಇದು ನಾಲ್ಗೆ ನೋಡಿದಾಗ ತುಂಬಾ ಪೇಲ್ ಇರುತ್ತೆ ಅವ್ರದ್ದು, ವೀಕ್ ಇರುತ್ತೆ. ಆ ರೀತಿ ಇದ್ರೂ ಕೂಡ ನಿಮ್ಗೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಹೇರ್ ಲಾಸ್ಗೆ ಇಲ್ಲಿ ನೋಡಿ, ಕೂಲ್ ಉದುರೋದಕ್ಕೆ ಇಲ್ಲಿ ಬ್ಲ್ಯಾಕ್ ಹಾಕ್ಬೇಕು. ನೇಲ್ ಚಕ್ರ ಥೆರಪಿಯಲ್ಲಿ 2 ಹೆಬ್ಬೆರಳಿಗೆ ಬ್ಲ್ಯಾಕ್ ಹಾಕ್ಬೇಕು, ಸರಿನಾ? ಆಮೇಲೆ ಇಲ್ಲಿ ಎಲ್ಲ 4 ಪಾಯಿಂಟ್ ಪ್ರೆಸ್ ಮಾಡಿ, ನೋಸ್ ಬ್ಲಾಕ್ ಕ್ಲಿಯರ್ ಆಗುತ್ತೆ. ವೆರಿಕೋಸಿಗೆ ಅರಿಶಿನ ಮತ್ತೆ ನೀರು ಕಲಿಸ್ಬಿಟ್ಟು ಪೇಸ್ಟ್ ಹಾಕಿ ದಿನ ಒಂದು ಅರ್ಧ ಗಂಟೆ ಹಚ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ಆಮೇಲೆ ಎಲ್ಲೆಲ್ಲಿ ವೆರಿಕೋಸ್ ಇದೆಯೋ ಅಲ್ಲಿ ಸುತ್ತ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕ್ತಾ ಹೋಗಿ. ಅದು ಮಾಡ್ತಾ ಇದೆ ಮೇಡಮ್. ಸರಿ ಹೋಗುತ್ತೆ, ಇಷ್ಟು ಮಾಡಿ ಸರ್, ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿಗೆ ಕ್ಲಾಸ್ ಇವತ್ತಿಗೆ ನಾನು ಇದೆಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಮಂಗಳವಾರ ಕ್ಲಾಸ್ ತಗೊಳ್ತೀನಿ. ಜಾಯ್ನ್ ಆಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.